ಇದು ಅಷ್ಟು ಎತ್ತರ ಇತ್ತು, ಇದು ಮಣ್ಣು ಅಲ್ಲಿ ಅಲ್ಲಿ ಕಾಣ್ತದಲ್ಲ ಅಷ್ಟು ಎತ್ತರ ಇತ್ತು. ನಾವು ಇದನ್ನು ಕೆರೆ ಮಾಡಿಕೊಂಡು ಈ ಮಣ್ಣು ಇದನ್ನು ಹಾಕ್ಕೊಂಡು ಅದನ್ನು ಭತ್ತದ ಗದ್ದೆ ಮಾಡ್ಕೊಂಡ್ವಿ. ಇದು ಬೋಧಿ ಕೆರೆ, ಅದು ಬೋಧಿ ಮರ, ಅದು ಅಲ್ಲಮನ ಬಯಲು. ಅಲ್ಲೇನು ಸಪಾಟ್ ಕಾಣ್ತದೆ, ಹಾಂ ಆ ಕಡೆಯಿಂದ ಬರ್ಲಿಕ್ಕೆ ಬರ್ತದೆ. ಹಾಂ ಅಂದರೆ ಬಯಲು ಯಾಕೆ ಅಂದರೆ ಅಲ್ಲಿ ಮಾತ್ರ ನಮಗೆ ದೊಡ್ಡದಾಗಿ ಆಕಾಶ ಕಾಣಿಸೋದು, ಬೇರೆ ಎಲ್ಲಿಯೂ ಅಷ್ಟು ದೊಡ್ಡ ಆಕಾಶ ನಮಗೆ ಕಾಣಿಸೋದೇ ಇಲ್ಲ. ರಾತ್ರಿ ಹೊತ್ತು ಅಲ್ಲಿ ಬೆಂಕಿ ಮಾಡಿಕೊಂಡು ಹಾಡು ಹಾಡ್ಕೊಂಡು ಕೂತು ಬಿಟ್ಟರೆ ಮುಗಿದೋದು. ನಿನ್ನೆ ರಾತ್ರಿ ಮಿಸ್ ಆಗಿದ್ದು ಅಲ್ಲೇ. ಇಲ್ಲಿ ನೀರು ಅದ್ರ ಮೇಲೆ ಒಂದು 4 ಫೂಟ್ ನೀರು ಇರ್ತದೆ, ಚಲೋ ಮಳೆ ಆದರೆ. ಅಲ್ಲಮ್ಮನ ಬಯಲು ಮೇಲೆ ಅದು ನಾವು ಇದ್ರೊಳಗೆ ಪೂರ ಮುಳುಗಿರ್ತೀವಿ ಅವಾಗ. ಹಾಂ ಹೆಂಗೆ ಬೇಕಾದಂಗೆ ಈಸಾಡ್ಬೋದು, ಹಗಲು ರಾತ್ರಿ. ಯಾವ ಮಂತಲ್ಲಿ ಜಾಸ್ತಿ? ಸೆಪ್ಟೆಂಬರ್, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಫುಲ್ ನೀರು ಇರುತ್ತೆ. ಫುಲ್ ನೀರು ಅವಾಗ ಕ್ಯಾಂಪ್ ಮಾಡಿರ್ ಬರ್ಬೇಕು ನಾವು. ಹೌದು. ಮತ್ತು ನಮ್ದೊಂದು ಸಣ್ಣ ಹರಿಗೋಲ್ ಅದ, ನಾವು ಬೋಟಿಂಗ್ ಮಾಡ್ಬೋದು ಹಾಡು ಹಾಡ್ಕೊಂಡು. ಬೇಕಾದಷ್ಟು ಸಲ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಜೂನ್, ಜುಲೈದಾಗ ಮಳೆ ಶುರು ಮಳೆ ಮುಗಿದ್ಮೇಲೆ. ಹಾಂ ಇದು ಮೊನ್ನೆ ಒಂದು ಮಳೆ ಆಗಿದ್ದಕ್ಕೆ ಸ್ವಲ್ಪ ನೀರು ಬಂದದ. ಈಗ ಇಲ್ಲ ಫುಲ್ ಡ್ರೈ ಆಗಿತ್ತು, ಡ್ರೈ ಆಗ್ಲಿಕ್ಕೆ ಹತ್ತಿತ್ತು. ಆದರೆ ಮತ್ತೀಗ ಸ್ವಲ್ಪ ನಮಗೆ ಇದನ್ನು ಬರ್ತೀಗ ಮಂಗಣ್ಣಗಳು. ನೀವು ಹಗಲು ರಾತ್ರಿ ಯಾವಾಗ ಬೇಕಾದ್ರೆ ಬಂದು ಈಜು ಹೊಡಿಬೋದು. ನಿಮ್ಮ ಕಬ್ಬಿನ ತೋಟ ಎಲ್ಲ ಹೆಂಗದಾಗಿದೆ? ಕಬ್ಬಿನ ತೋಟ ಇಲ್ಲ, ಅಲ್ಲಿನೂ ಈಗ ಕಬ್ಬು ಭಾಳ ಕಡಿಮೆ ಮಾಡಿಬಿಟ್ಟು ಅಲ್ಲಿನೂ ತೋಟನೇ ಮಾಡ್ಲಿಕ್ಕೆ ಹಣ್ಣಿಂದು. ಅಲ್ಲಿ ಎಷ್ಟು ಎಕರೆ ಐತಿ? ಅದು 26 ಎಕರೆ ಐತಿ. ಹೌದೌದು. ಅದು ಮಲಬಾರ್ ರೆಡ್ ಸ್ಕ್ವಿರಲ್ ಅಂತ. ಮಲಬಾರ್ ರೆಡ್ ಸ್ಕ್ವಿರಲ್ ಅದು ಒಂದು ಇತ್ತು. ಈಗ ಎಷ್ಟು ಧೈರ್ಯ ಆಗೈತೆ ಅಂದ್ರೆ ಅದಕ್ಕೆ 2 ಆಗ್ಯಾವ. ನಾವು ನೋಡಿರೋದು 2 ಹತ್ತು. ಆರಾಮಾಗಿ ನಿಮ್ಮ ಮುಂದೆನೇ ಬಂದುಬಿಟ್ಟು ಹಲಸಿನ ಹಣ್ಣೆಲ್ಲ ತಿಂದೋಗ್ಬಿಟ್ಟು ಅದಕ್ಕೇನು ಭಯ ಅನ್ನೋದೇ ಇಲ್ಲ. ಇರ್ಲಿ ಹೇಳ್ರಿ, ಈಗ ಎಷ್ಟು ಹಲಸಿನ ಹಣ್ಣು ಬರ್ತಾವ ನಿಮ್ಮವು, ಅವು ತಿನ್ಲಿ. ಮುಂಜಾನೆ ಹೇಳಿರಲ್ಲ ಪುಟ್ಟ ಜಿಲೇಬಿ ಇಟ್ರಿ ಎಷ್ಟು ತಿಂತೈತಿ, ಹೊಟ್ಟೆ ತುಂಬ ಅಷ್ಟು ತಿಂತೈತಿ. ಹಂಗೆ ಅಷ್ಟೊಂದು ಹಣ್ಣು. ಹೌದು. ಮುಗೀತು, ಉಳ್ಕಿದ್ ನಾವು ತಿನ್ನೋದು. ಬರ್ರಿ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಸರ್? ಸರ್ ಮುರಳೀಧರ್ ಗುಂಗುರುಮಳೆ ಅಂತೇಳಿ, ತಿಪ್ಟೂರು ತಾಲೂಕು ನಂದು, ತುಮಕೂರು ಜಿಲ್ಲೆಯವನು. ಓಕೆ ಸರ್, ಏನು ಇಲ್ಲಿ ವಿಶಿಷ್ಟವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ಆ ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ಸಣ್ಣ ಮಾಹಿತಿ ಕೊಡ್ಬೋದಾ? ವಿಶೇಷವಾಗಿ ಏನು ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ಅಂತೇಳಿ ಇಟ್ಕೊಂಡಿದ್ದೀವಲ್ಲ, ನಾನೊಂದು 18 ವರ್ಷದಿಂದ ಅದ್ರ ಮೇಲೆ ಕೆಲಸ ಮಾಡ್ತಾಯಿದ್ದೇನೆ. ಅಂದರೆ ನಮ್ಮ ಆಹಾರಕ್ಕೆ ಬೇಕಾದ ಸೊಪ್ಪುಗಳೇನಿದೆಯಲ್ಲ, ಸೊ ಅವೆಲ್ಲವೂ ನಮ್ಮ ಅಜ್ಜಿಯರ ಮಡ್ಲಲ್ಲಿ ಇತ್ತು. ಸೊ ಆ ಮಡ್ಲಲ್ಲಿದ್ದದನ್ನು ನಾವು ತೊಗೊಂಬಂದು ಎಲ್ಲರೂ ಮಕ್ಕಳಿಗೆ ಎಲ್ರಿಗೂ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಏನು ಮಾಡ್ತೀವಿ, ಒಂದು ಸಣ್ಣ ವರ್ಕ್ಶಾಪ್ಗಳನ್ನ ಮಾಡ್ತಾಯಿದ್ದೀವಿ. ಈಗ ಪ್ರತಿ ಈಗ ಆಲ್ರೆಡಿ ಇದು 3ನೇದು ನಡೀತಾ ಇದೆ. ಇಲ್ಲಿ 3ನೇದ್ರಲ್ಲಿ 3 ದಿನ ಇರ್ತಾರೆ. ಇಲ್ಲಿ ಒಂದು 25ರಿಂದ 30 ಜನ ಇರ್ತಾರೆ. ಎಲ್ಲಿ ಸರ್, ಎಲ್ಲಿ ನಡೀತಾ ಇರೋದು ಇದು? ಸಂಗಮ ಕಾಡು ತೋಟ ಅಂತೇಳಿ ಧಾರವಾಡದ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅಂತ ಅವ್ರ ತೋಟದಲ್ಲಿ ನಡೆಯುವಂಥದ್ದು. 3 ದಿನ ಇರ್ತದೆ. 3 ದಿನ ಇವ್ರದ್ದೇನು 17 ಎಕರೆ ಒಂದು ಪ್ಲಾಟ್ ಇದೆ, ಕಾಡು ತೋಟ ಇದೆ. ಆ ಇಡೀ ಕಾಡು ತೋಟದಲ್ಲಿ ಏನೆಲ್ಲ ಸೊಪ್ಪುಗಳು ಸಿಗ್ತದೆ, ಸೊಪ್ಪುಗಳು ಸಿಗ್ತದೆ, ಅದನ್ನ ಖಾದ್ಯ ಮಾಡಿ ಊಟ ಮಾಡುವಂಥ ಕೆಲಸ. ಅಂದರೆ ಅಲ್ಲಿ ಏನು ಸಿಗುತ್ತೆ ಅದನ್ನೇ ಇಲ್ಲಿ ಇದ್ರೊಳಗಿರೋದು ಬಿಟ್ಟು ಆಚೆ ತರಕ್ಕೆ ಹೋಗಲ್ಲ. ಓಕೆ. ಹೆಚ್ಚು ಸೊಪ್ಪುಗಳ ಮೇಲೆ ಕೊಡ್ತಾ ಇದ್ದಾರೆ. ಓಕೆ. ಸೊ ಬೆಳಗ್ಗೆ ಟಿಫನ್ಗೂ ಸೊಪ್ಪು ಇರ್ತದೆ, ಮಧ್ಯಾಹ್ನ ಊಟಕ್ಕೂ ಇರ್ತದೆ, ಮತ್ತು ಸಂಜೆಗೂ ಇರ್ತದೆ. ಅವ್ರ ತೋಟದಲ್ಲಿ ಬೆಳೆದಿರೋದಾ ಅಥವಾ ನೈಸರ್ಗಿಕವಾಗಿ ಬೆಳೆದಿರುವಂಥ ಸೊಪ್ಪುಗಳು? ಓಕೆ. ಬೀಜ ಹಾಕಿ ಬೆಳೆಸಿರೋದು, ನೀರು ಹಾಕಿ ಬೆಳೆಸಿರುವಂಥದ್ದಲ್ಲ. ಸೊ ವೈಲ್ಡ್ ಎನಿಮಲ್ ಲೀವ್ಸ್ ಅಂತ ಹೇಳ್ತೀನಿ ನಾನು. ಸತ್ತದ್ದು ಸುಮಾರಿದೆ ಇವಾಗ ತೋಟಗಳಲ್ಲಿ. ಓಕೆ. ಆ ಸೀಸನಲ್ಲಿ ನಮ್ಗೆ ಇವತ್ತೇನು ಸಿಕ್ಕಿದೆ, ಈ 3 ದಿನ ಏನು ಸಿಗುತ್ತೆ ಅದನ್ನು ಊಟ ಮಾಡ್ತೇವೆ. ಇನ್ನು 4 ತಿಂಗಳು ಬಿಟ್ಟು ಆಚೆ ಬಂದಾಗ ಮತ್ತೆ ಯಾವ್ದು ಸಿಗ್ತದೆ ಅಲ್ಲಿ, ಸೊ ಅದನ್ನ ಊಟ ಮಾಡ್ತೇವೆ. ಆ ಗಿಡಗಳ ಪರಿಚಯ ಮಾಡ್ಕೊಳ್ಳುವಂಥದ್ದು, ಅದರಲ್ಲಿರೋ ಔಷಧಿ ಗುಣಗಳನ್ನ ಪರಿಚಯ ಮಾಡ್ಕೊಳ್ಳುವಂಥದ್ದು ಈ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಇದು ಒಂದು ಬಿದಿರು, ಅದು ಆ ಕಡೆ ಇದು ಇವು 2-3 ಏನು ಬಿದಿರು ಕಾಣ್ತಾವಿಲ್ಲಿ, ಇವು ದೈತ್ಯ ಬಿದಿರು ಅಂತ.
ಜಾಯಿಂಟ್ ಬಾಂಬು ಅಂತಲೇ ಕರೆಯೋದು ಇದನ್ನು. ಭಾಳ ಎತ್ತರಕ್ಕೆ ಹೋಗ್ತಾವೆ, ಭಾಳ ದಪ್ಪ ಆಗ್ತಾವೆ. ಇಷ್ಟು ದಪ್ಪ ಆಗಿ ಅದರಿಂದ ನಾವು ಏನು ಹೂಗಳನ್ನು ಇಡಲಿಕ್ಕೆ ಭಾಳ ಚಂದ ಇದನ್ನು ಮಾಡ್ಕೊಳ್ಬೋದು, ಫ್ಲವರ್ ವೇಸ್ ಥರ. ಇದು ಮೊನ್ನೆ ನೋಡಿದ ಹಾಗೆ ಮತ್ತಿ, ಕರಿ ಮತ್ತಿ, ಕ್ರೊಕೊಡೈಲ್ ಬಾರ್ಕ್ ಟ್ರೀ ಅಂತಲೇ ಕರೀತಾರೆ ಇದು. ಅಂದರೆ ಮೊಸಳೆ ಚರ್ಮದ ಮರ ಅಂತೇಳಿ. ಇದ್ರ ಚಕ್ಕೆ ಹೃದಯದ ಕಾಯಿಲೆಗಳಿಗೆ ಬಹಳ ಒಳ್ಳೆಯದಂತೆ. ಹಾಂ, ಅದು ಕಷಾಯ ಮಾಡಿ ಕುಡಿಯೋದು. ಅದು ಯಾವ ಪ್ರಮಾಣದೊಳಗೆ ಎಷ್ಟು ಸಲ ಅದೇನು ಗೊತ್ತಿಲ್ಲ, ಆದರೆ ಹೃದಯದ ಸಮಸ್ಯೆಗಳಿಗೆ ಭಾಳ ಒಳ್ಳೆಯ ಔಷಧಿ ಅಂತ. ಆಮೇಲೆ ಸರ್ ಅದು ಬಡ್ಡಿ ಹಾಂ, ಕಬ್ಬಡಿಗಿಂತ ಹಾರ್ಡ್. ಹಾಂ, ಜಲ್ದಿ ಮಾಡಿ ಅದಕ್ಕೆ ಮಳೆ ನಡೆಲ್ಲ. ಮತ್ತಿ ಭಾಳ ಕರಿ ಮತ್ತಿ, ಬಿಳಿ ಮತ್ತಿ. ಇಲ್ಲಿ ಇನ್ನೊಂದು ಬಿದಿರದ, ಇದು ಚಂದದ ಬಿದಿರು ಅಂತ. ಭಾಳ ಗಟ್ಟಿ, ಆದರೆ ಅದರದ್ದು ವಿನ್ಯಾಸ ಏನಂದರೆ ಪ್ರತಿಯೊಂದು ಗಣಿಕೆಯೊಳಗೂ ಒಂದು ಬೇರೆ ಅಲಂಕಾರ ಅದ. ಪ್ರತಿಯೊಂದು ಗಣಿಕೆಯೊಳಗೂ ಯಾರೋ ಒಬ್ಬರು ಕಲಾವಿದರು ಕೂತ್ಕೊಂಡು ಬಣ್ಣ ಹಚ್ಚಿದಂಗೆ ಪ್ರತಿಯೊಂದು ಗಣಿಕೆನೂ ಬೇರೆ. ನಾವು ಹಂಗೆ ನೋಡ್ತಿದ್ವಿ, ಹೇಳಿದಾಗ ಒಂದು ರಂಗ್ ಒಂದಿಲ್ಲ. ಎಲ್ಲವೂ ಚೇಂಜ್ ಇದೆ. ಗದಗ ಡಿಸ್ಟಿಕ್ ಲಕ್ಷ್ಮೇಶ್ವರ ತಾಲೂಕ್ ಸುರುಣಗಿ ಗ್ರಾಮದಿಂದ ಇಲ್ಲಿಗೆ ಬಂದಿದ್ದೀನಿ. ಇದು ಸುಗಮ ಸಂಗಮ ಅಂತ, ಸುಮನ ಸಂಗಮ ಅಂತ. ಸೊ ಇದನ್ನ ಯೂಟ್ಯೂಬಲ್ಲಿ ನಾನು ಹಲವಾರು ವಿಡಿಯೋಗಳನ್ನು ನೋಡಿದ್ದೆ. ಆಮೇಲೆ ನನ್ನ ಫ್ರೆಂಡ್ ಅಣ್ಣ ಒಬ್ರು ಇಲ್ಲೊಂದು ಇದೊಂದು ಸ್ಥಾನಕ್ಕೆ ಬಂದು ಹೋಗಿದ್ರು. ಸೊ ಅವ್ರು ಅಂತಿದ್ರು ಅವಾಗ ಅಲ್ಲೆಲ್ಲ ಚೆನ್ನಾಗಿದೆ, ನೇಚರ್ ಚೆನ್ನಾಗಿದೆ, ಅಲ್ಲಿ ಆರ್ಗ್ಯಾನಿಕ್ ಆಗಿ ಊಟ ಮಾಡ್ಬೋದು, ಇಲ್ಲಿ ಹಲವಾರು ತರಕಾರಿಗಳನ್ನು ನೋಡ್ಬೋದು. ಸೊ ಅಂಗೈಯಲ್ಲಿ ಅರಮನೆ ಅನ್ನೋ ಒಂದು ಒಕ್ಕಣಿಕೆ ಪ್ರಕಾರ ಅದು ನಿಜ ಇದೆ, 100% ಸತ್ಯ ಇದೆ. ಸೊ ಇಲ್ಲಿ ನಮ್ಮ ಮನೆಗಳಲ್ಲಿ ಕೆಲವೊಂದು ಸಸ್ಯಗಳನ್ನ ಕಣ್ಣಾರೆ ಕಂಡ್ರು ಕೂಡ ನಾವು ಎಸಿತಾ ಇದ್ವಿ ಕಸ ಅಂದ್ಕೊಂಡು. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ನಮ್ಗೆ ಕಸದಿಂದ ರಸವನ್ನು ಕೂಡ ಮಾಡ್ಬೋದು. ಅದರಿಂದ ನಮ್ಮ ಆರೋಗ್ಯವನ್ನ ಅಂದ್ರೆ ಈಗ ರಾಸಾಯನಿಕ ವಸ್ತುಗಳನ್ನ ಬೆಳೆಯೋದ್ರಿಂದ ನಮ್ಮ ಆರೋಗ್ಯಗಳೆಲ್ಲ ಹಾಳಾಗಿ ಹೋಗ್ತಿದ್ದಾವೆ. ಕೆಲವೊಂದು ರೋಗಗಳು ತುಂಬಾ ಬರ್ತಿದ್ದಾವೆ. ಸೊ ಅಂಥವನ್ನ ತಡೆಗಟ್ಟಲಿಕ್ಕೆ ಈ ಒಂದು ನ್ಯಾಚುರಲ್ ಆಗಿ ಬೆಳೆದಿರ್ತಕ್ಕಂಥ ಔಷಧಿಗಳನ್ನ ಯೂಸ್ ಮಾಡಿದ್ರೆ, ಸೊ ಕೆಲವೊಂದು ತಪ್ಪಲಗಳು ವಸಂತ ಕಾಲದಲ್ಲಿ ಕೋಗಿಲೆ ಯಾವ ರೀತಿ ಹಾಡ್ತೈತೋ ಆ ರೀತಿ ಕೆಲವೊಂದು ಋತುಮಾನಕ್ಕೆ ತಕ್ಕಂತೆ ಕೆಲವೊಂದು ಚಿಗುರುಗಳು ಬರ್ತವೆ. ಆ ಒಂದು ಸೀಸನ್ನಲ್ಲಿ ಆ ಒಂದು ಮುಗುಳುಗಳನ್ನ ಕಿತ್ತು, ಚಿಗುರುಗಳನ್ನ ಕಿತ್ತು ನಾವು ತಂಬುಳಿ ಮಾಡ್ಬೋದು. ಈ ತರ ಹಲವಾರು ರೀತಿಯ ಕಷಾಯ ಮಾಡ್ಬೋದು, ಚಟ್ನಿ ಮಾಡ್ಬೋದು. ಈ ರೀತಿ ಮಾಡಿ ನಾವು ನಾರ್ಮಲ್ ಆಗಿ ಊಟ ಮಾಡಿದಾಗ ಕೂಡ ನಮ್ಮ ಆರೋಗ್ಯ ಚೆನ್ನಾಗಿರ್ತೈತಿ. ಔಷಧಿಗಳ ಕಡೆಗೆ ಹೋಗುವಂತ ಒಂದು ಅವಶ್ಯಕತೆ ಇರಲ್ಲ. ನಾವು ಟೀ ಮಾಡ್ತೇವೆ ಮನೆಯಲ್ಲಿ, ಅದನ್ನ ಹಲವಾರು ಕೆಮಿಕಲ್ಗಳನ್ನ ಹಾಕಿ ರೆಡಿ ಮಾಡಿರ್ತಾರೆ. ಸೊ ಇಲ್ಲಿಗೆ ಬಂದ ಮೇಲೆ ನಮ್ಗೆ ಕಷಾಯ ಅಂತಕ್ಕಂಥದ್ದನ್ನ ಮಾಡ್ಕೊಡಕತ್ತಿದ್ಮೇಲೆ ಕಷಾಯಕ್ಕೆ ಒಂದು ಚಾಯಮಾನಸ ಒಂದು ಸೊಪ್ಪು ಸಿಗುತ್ತೆ, ಇನ್ನೊಂದು ಲವಂಗ ತುಳಸಿ ಅಂತ ಒಂದು ಸಿಗುತ್ತೆ. ಸೊ ಅದು ನಮ್ಮಲ್ಲಿ ಸಿಗ್ಲಿಲ್ಲ ಅಂದ್ರೆ ಇವಾಗ ನಾವು ಬಂದೇವಿ, ಬೀಜ ತಗೊಂಡೋಗಿ ಅಲ್ಪ ಸ್ವಲ್ಪ ಜಾಗ ಇದ್ರೆ ಅಲ್ಲಿ ಬೆಳೆಸ್ಕೋಬಹುದು, ಇಲ್ಲ ಅಂದ್ರೆ ಪಾಟ್ಗಳಲ್ಲಿ ಹಾಕಿ ಬೆಳೆಸ್ಕೋಬಹುದು. ಆ ಒಂದು 2 ವಸ್ತುಗಳನ್ನ ಹಾಕಿ ಒಂದು ಏಲಕ್ಕಿ ಹಾಕಿ ಒಂದು ಕಷಾಯ ಮಾಡಿ ಕುಡಿದ್ರೆ ಅದು ನಮ್ಮ ಆರೋಗ್ಯಕ್ಕೆ ಕೆಮ್ಮು, ಕಫ, ಶೀತ ಈ ತರದ ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತೈತಿ. ಸೊ ಕಿಡ್ನಿ ಸ್ಟೋನ್ ಇವಾಗಿನ ಒಂದು ಫುಡ್ಡಿನಲ್ಲಿ ರಾಸಾಯನಿಕ ಪದಾರ್ಥಗಳಿರೋದ್ರಿಂದ ಕಿಡ್ನಿ ಸ್ಟೋನ್ಗಳ ಪ್ರಾಬ್ಲಮ್, ಥೈರಾಯ್ಡ್, ಹಾರ್ಟ್ ಅಟ್ಯಾಕು ಈ ತರದ ಕೆಲವೊಂದು ಪ್ರಾಬ್ಲಮ್ಗಳನ್ನ ನಾವು ಈ ತರದ ಊಟ ಮಾಡೋದ್ರಿಂದ ನಾವು ಬಗೆಹರಿಸ್ಕೋಬಹುದು. ಈಗ ಉದಾಹರಣೆ ನನ್ನ ತಗೊಂಡ್ರೆ ನನ್ಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಸೊ ಓಪನ್ ಹಾರ್ಟ್ ಸರ್ಜರಿ ಆದಾಗ ಡಾಕ್ಟರ್ ಹೇಳಿದ್ರು ಏನಂತ, ಕೇವಲ 10 ವರ್ಷ ಮಾತ್ರ ನಿಮ್ಮ ಅವಧಿ, ಬದುಕಬಹುದು. ಸೊ ನಂತರದಲ್ಲಿ ಹೇಳಕ್ಕಾಗಲ್ಲ, ಮತ್ತೊಂದು ಸರ್ಜರಿ ಆಗ್ಬಹುದು ಅಂತ ಹೇಳಿದ್ರು. ಸೊ ನಾನು ಕೂಡ ನನ್ನ ಮನೆಯಲ್ಲಿ ಜೋಳ, ರಾಗಿ ಈ ತರ ಸಿರಿಧಾನ್ಯಗಳನ್ನ ಊಟ ಮಾಡೋದ್ರಿಂದ, ಎಲ್ಲಾ ತರದ ಕಾಳುಗಳನ್ನ ಊಟ ಮಾಡೋದ್ರಿಂದ ನನ್ನ ಆರೋಗ್ಯ, ನಾನು 20 ವರ್ಷ ಆದ್ರೂ ಕೂಡ ನಾನು ಚೆನ್ನಾಗಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಸಂಗಮಕ್ಕೆ ಬಂದ ಮೇಲೆ ಈ ಸೊಪ್ಪುಗಳನ್ನ ಹೆಚ್ಚು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು
ನಮ್ಮಲ್ಲಿ ಇಲ್ಲಿಂದ ಕೆಲವೊಂದು ಸಸ್ಯಗಳನ್ನು ತೆಗೆದುಕೊಂಡು ಹೋಗಿ ಪ್ಲಾಂಟೇಶನ್ಗಳನ್ನು ಮಾಡಿ, ನನ್ನ ಮನೆ ಹಿಂದ್ಗಡೆ ಒಂದು 2 ಗುಂಟೆ ಜಾಗ ಇದೆ. ಆ ಒಂದು ಜಾಗದಲ್ಲಿ ಈ ಎಲ್ಲ ಗಿಡಗಳನ್ನ ಈಗ ಆಲ್ರೆಡಿ ಮಾವು ಇದೆ, ಪೇರ್ಲ ಇದೆ, ಬಾಳೆ ಇದೆ, ಪಪ್ಪಾಯ ಇದೆ. ಇನ್ನು ಮೇನ್ ಸೊಪ್ಪುಗಳು ನಿಮ್ಗೆ ಗೊತ್ತಿಲ್ಲದೆ ಇರೋ ಸೊಪ್ಪುಗಳ ಬಗ್ಗೆ ಕೂಡ ಮಾಹಿತಿ ಸಿಗ್ತದೆ. ಸುಮಾರು ಸೊಪ್ಪುಗಳ ಬಗ್ಗೆ ಸೊಪ್ಪು ನೋಡಿದ್ವಿ, ಬಟ್ ಇದೆ ಅಂತ ಗೊತ್ತಿರ್ಲಿಲ್ಲ, ಇದೇ ಸೊಪ್ಪು ಅಂತ ಗೊತ್ತಿರ್ಲಿಲ್ಲ. ಆ ಒಂದು ಸೊಪ್ಪುಗಳ ಬಗ್ಗೆ ನಮ್ಗೆ ಇಲ್ಲಿ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರು. ಯಾರು ಮುರಳಿ ಅಣ್ಣವ್ರು ಕೊಟ್ರು, ಆಮೇಲೆ ಇನ್ನೊಬ್ರು ಅಣ್ಣ ಕೊಟ್ರು, ಸಂಜೀವಣ್ಣ ಕೊಟ್ರು. ಅವರಿಂದ ಸುಮಾರು ವಿಷಯಗಳನ್ನ ನಾವು ಕಲ್ತಿದೀವಿ. ನಾವು ಕಲ್ತು ಈ ತರ ಸೊಪ್ಪನ್ನು ಕೂಡ ಹಿಂಗ್ ಬಳಸಬಹುದು ಅಂತ ಗೊತ್ತಿರ್ಲಿಲ್ಲ. ಸೊ ಈಗ ಉದಾಹರಣೆ ಒಂದು ಎಳರ್ವೆ ಸೊಪ್ಪು ಅಂತ ನಾವು ತಗೊಂತಿದ್ವಿ, ಅದನ್ನ ಒಂದೇ ರೀತಿ ಪಲ್ಯ ಮಾಡಿ ತಿಂತಿದ್ವಿ. ಇಲ್ಲಿ ಬಂದ ಮೇಲೆ ಈ ಎಲ್ಲಾ ತರದ ಸೊಪ್ಪುಗಳನ್ನ ತೆಗೆದು 1 ಅಥವಾ 2 ಐಟಮ್ ಮಾಡಿ ಊಟ ಮಾಡ್ಬೋದು ಅಂತ ನಮಗೆ ಗೊತ್ತಿರ್ಲಿಲ್ಲ. ಹಾಗಾಗಿ ಇಲ್ಲಿ ಬಂದ್ಮೇಲೆ ತುಂಬಾ ವಿಷಯಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಂತ ನಾವು ಇಲ್ಲೊಂದು ಅನುಭವ, ಮಾಹಿತಿ ಸಿಕ್ಕಿದೆ, ಉಪಯುಕ್ತ ಮಾಹಿತಿ ಸಿಕ್ತು. ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಮ್ಮ ಕುಟುಂಬದ ಸದಸ್ಯರಲ್ಲಿ ಕೂಡ ಈ ಒಂದು ಮಾಹಿತಿಯನ್ನ ನಾವು ಆರೋಗ್ಯವನ್ನ ಸುಧಾರಿಸ್ಕೋಬೇಕು. ಅಂಗೈಯಲ್ಲಿ ಅರಮನೆ ಅನ್ನೋದನ್ನ 100% ಸತ್ಯ ಅನ್ನೋದನ್ನ ನಾನು ಈ ಒಂದು ವಿಚಾರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಮೊನ್ನೆ ನಾವು ಇದನ್ನು ನೋಡಿದ್ವಿ, ಯಾವುದು ನಮ್ಮ ಚಳ್ಳ ಹಣ್ಣಿಂದು. ಈ ಮರ ಅದಲ್ಲ, ಇದು ಚಳ್ಳೆ ಹಣ್ಣಿನ ಮರ ಇದು. ಹಾಂ, ಇದು ಹತ್ತಿ ಮರ. ಇಲ್ಲಿ ಇದೊಂದು ಹಲಸು, ಅಲ್ಲಿ ಹಲಸು, ಈ ಕಡೆ ಎಲ್ಲೇನು ಮೇಲೆ ಹೋಗಿದ್ದದ, ಇನ್ನು ಮುಂದೆ ಇಲ್ಲಿ ಹಲಸ್ತದ, ಇಲ್ಲಿ ಹಲಸ್ತದ. ಮೊನ್ನೆ ಹೇಳಿದ್ಮೇಲೆ ನನಗೆ ನೆನಪಿಲ್ಲ, ಆದ್ರೆ ಮತ್ತೊಂದು ಸಲ ಹೇಳಿಬಿಡ್ತೀನಿ. ಬಾಕಿ ಎಲ್ಲ ಹಣ್ಣುಗಳನ್ನು ನೀವು ಒಬ್ಬೊಬ್ಬರೇ ತಿನ್ಬೋದು. ಮಾವು, ಚಿಕ್ಕು, ಮೋಸಂಬಿ ಎಲ್ಲ ಕದ್ದು ತಿನ್ಬೋದು. ಹಾಂ, ಆದರೆ ಹಲಸು ಮಾತ್ರ ಹಂಚಿಕೊಂಡೇ ತಿನ್ಬೇಕು. ಅದು ಸಮುದಾಯದ ಹಣ್ಣು, ಸಮುದಾಯದ ಹಣ್ಣು. ಹಾಗಾಗಿ ಈಗ ನಮಗೆ ನಂಬರ್ 1 ಫ್ರೂಟ್ ಯಾವುದಪ್ಪ ಅಂದರೆ ಹಲಸು. ಎಲ್ಲ ಕಡೆ ಹಲಸಿನ ಮರಗಳೀಗ. 10 ವರ್ಷ ಹೋದ್ರೆ ಇದು ಹಲಸಿನ ತೋಟನೇ ಆಗುತ್ತೆ. ಅಲ್ಲ, ಇಲ್ಲಿ 3 ದಿವಸ ಕ್ಯಾಂಪ್ ಮಾಡಿದ್ರೆ ನಿಮ್ಗೆ ಹಲಸಿನ ಎಲ್ಲ ಐಟಮ್ ಸಿಕ್ಬಿಡ್ತು. ಕಾಯಿಂದು ಪಲ್ಯ. ಹೆಸರು ಮಹಾದೇವಿ ವಾಲ್ಮೀಕಿ ಅಂತಂದು, ಲಕ್ಷ್ಮೇಶ್ವರ ತಾಲೂಕು ಉಂಡೇನಹಳ್ಳಿ ಗ್ರಾಮದವ್ರು. ನಾವು ಇಲ್ಲಿ ಅಜ್ಜಿ ಮಡಿಲು ಸೊಪ್ಪಿನ ಕಡಲು ತರಬೇತಿಗೆ ಬಂದಿದ್ದು. ಸಾಕಷ್ಟು ವಿಷಯಗಳನ್ನ ನಾವು ಇಲ್ಲಿ ತಿಳ್ಕೊಂಡಿದ್ದು. ಹೆಂಗಪ್ಪ ಅಂತಂದ್ರೆ, ನಾವು ಮೊದ್ಲಿಗೆ ಸಸ್ಯಗಳನ್ನ ಇದು ಕಸ ಅಂತ ನಾವು ಬಿಸಾಕ್ತಿದ್ವಿ. ಇದು ಎಂತ ಕಸ ಇದೆಲ್ಲ, ಕಸ ಕಿತ್ತಕಣ ಅಂತ ಹಾಕ್ತಿದ್ವಿ. ಬಟ್ ಇಲ್ಲಿ ಬಂದ ಮೇಲೆ ಅನ್ಸಿರೋದೇನು ಅಂತಂದ್ರ, ಆ ಕಸದಲ್ಲಿಯೂ ರಸ ತಗಂತ ಫಲವತ್ತತೆಯನ್ನ, ಜೀವ ತುಂಬುವಂತ ಕಳೆಯನ್ನ ಆ ಕಸದಲ್ಲೇ ಐತೆ ಅನ್ನೋದನ್ನ ಬಹಳ ಅರ್ಥಪೂರ್ಣ ತಿಳ್ಕೊಂಡ್ವಿ. ಒಂದು ಕಸನು ಸಹಿತ ನಮಗೆ ಎಷ್ಟು ಆರೋಗ್ಯಕ್ಕೆ ವೃದ್ಧಿ ಅನ್ನೋದನ್ನ ತಿಳ್ಕೊಂಡ್ವಿ. ಮತ್ತೆ ಎಲ್ಲಾ ರೋಗಕ್ಕೂ ವೈದ್ಯರೇ ಮದ್ದು ಅಲ್ಲ, ಕಸದಲ್ಲೂ ನಾವು ಔಷಧಿ ಗುಣ ಐತೆ ಅನ್ನೋದು ಮಹತ್ವಪೂರ್ಣವಾದಂತ ಮಾಹಿತಿಯನ್ನ ತಿಳ್ಕೊಂಡ್ವಿ. ಅದನ್ನ ಮುರಳೀಧರ್ ಸರ್ ಅವರು ಬಹಳ ಸಾಕಷ್ಟು ವಿಶ್ಲೇಷಣೆಯನ್ನ ಮಾಡಿದ್ರು, ಅದರ ಮಹತ್ವ ಪ್ರಾಮುಖ್ಯತೆಯನ್ನ ತಿಳಿಸ್ಕೊಟ್ರು. ಇಲ್ಲಿಂತ 3 ದಿನದ ತರಬೇತಿ ಒಳಗ ಸಂಜೀವ್ ಸರ್ ಸಹ ಜ್ಞಾನ, ಯೋಗ, ನಗು, ಅನೇಕ ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ, ಒಂದಕ್ಕೊಂದು ಹೊಂದಾಣಿಕೆ ಇದಾವು, ಒಂದಕ್ಕೊಂದು ಸಂಬಂಧವಿದವು, ಅವು ಜೀವನದ ಮೌಲ್ಯಗಳಾಗಿರುವಂತ ಪರಿಪೂರ್ಣವಾಗಿ ತಿಳಿಸ್ಕೊಟ್ರು. ಸಾಕಷ್ಟು ಪ್ರಕೃತಿ ನಮಗೆ ಏನು ಕೊಡುಗೆಯನ್ನ ಕೊಟ್ಟಿದೆ ಅನ್ನೋದು. ಸೊಪ್ಪು 2-3 ತರ ಬಳಸ್ತಾ ಇದ್ರಿ. ಹಾ ಸರ್, ಈಗ ಇಲ್ಲಿ ಎಷ್ಟೊಂದು ಸೊಪ್ಪು ಬಗ್ಗೆ ಹೇಳಿದ್ರು. ಸಾಕಷ್ಟು ಸೊಪ್ಪು ಇಲ್ಲ ನಮಗೆ ಗೊತ್ತಿರಂಗ, ಸಹಜವಾಗಿ ಗೊತ್ತಿರಂಗ ಗರಕೆ ಸೊಪ್ಪಾಗಿರ್ಬೋದು, ಪಾಲಕ್ ಆಗಿರ್ಬೋದು, ಅಕ್ಕರ್ಕಿ ಇರ್ಬೋದು, ಮತ್ತೆ ಸಬ್ಬಸ್ಗಿ ಇರ್ಬೋದು. ಇಷ್ಟ ಒಂದು ಬೆರಳೆಣಿಕೆ ಅಷ್ಟೇ ಇತ್ತು. ಆದ್ರೆ ಇಲ್ಲಿ ಬಂದ ಮೇಲೆ ಅನ್ಸಿರೋದು, ಸಾಕಷ್ಟು ಸೊಪ್ಪುಗಳು ನಮ್ಮ ಆರೋಗ್ಯವನ್ನ ವೃದ್ಧಿ ಮಾಡ್ತು ಅನ್ನೋದ್ರ ಬಗ್ಗೆ ಬಹಳ ಮಾಹಿತಿಯನ್ನ ತಿಳ್ಕೊಂಡ್ವಿ. ಈಗ ಅನ್ಸಿರೋದು ನೋಡಿದ್ರೆ, ನಾವು ಸೊಪ್ಪಿಂದ ನಾವು ನಮ್ಮ ದೇಹವನ್ನ ನಾವು ಹೇಗೆ ನಮ್ಮ ಹತೋಟಿಯಲ್ಲಿ ಇಟ್ಕೋಬಹುದು, ಆರೋಗ್ಯವಾಗಿರಬಹುದು ಅನ್ನೋದನ್ನ ಸಾಕಷ್ಟು ವಿಷಯನ ತಿಳ್ಕೊಂಡ್ವಿ.
ಆದ್ರೆ ಇಲ್ಲಿ ಗೊತ್ತಿರಲಿಲ್ಲ. ಸಪ್ಪೆ ಗೊತ್ತಿರ್ಲಿಲ್ಲ. ನಮ್ ಸುತ್ತಲ ಅದೇ ನಾವ್ ಸಪ್ಪನ ತುಳಿದು ಹೋಗ್ತಿದ್ವಿ. ಈಗ ಅನಿಸ್ತದೆ ನಮ್ ಜೀವ ತುಂಬಾ ಸಪ್ಪಿದು, ತುಳಿಬಾರ್ದು ಇದನ್ನ ಆರೋಗ್ಯ ಎಷ್ಟು ಸುರಕ್ಷಿತವಾಗಿ ನಾವ್ ಇದನ್ನ ಮಾಡ್ಬೇಕು, ಬೆಳೆಸ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರು. ಎಷ್ಟು ಏನೇನ್ ಮಾಡೋದು ಹೇಳ್ಕೊಟ್ರಿ ಮೇಡಮ್? ಇವಾಗ ನಮ್ಗ ಬಹಳ ಅಂತ ವಿಷಯ ಅಂತಂದ್ರ ಫಸ್ಟ್ ದಿನ ಬಂದಾಗ ನಮ್ಗ ಹೆಸರುಗಳು ಸಹಿತ ಮರ್ತೋಗ್ದವು. ನಮಗ ಅಷ್ಟು ಸಸ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರು. ಆರೋಗ್ಯದ ಬಗ್ಗೆ ಸಾಕಷ್ಟು ಇದಾವು. ಎಸಿಡಿಟಿ ಆಗಿರ್ಬೋದು, ಹೃದಯದ ಬಗ್ಗೆ, ಉಸಿರಾಟದ ಬಗ್ಗೆ, ಪಾರ್ಶ್ವವಾಯು ಬಗ್ಗೆ, ಮತ್ತೆ ಮೂಲವಾದಿ ಬಗ್ಗೆ, ಸಾಕಷ್ಟು ರೋಗಗಳ ಬಗ್ಗೆ ಇಂಥ ಸಸ್ಯಗಳು ಇದಕ್ಕೆ ಅನುಕೂಲ ಅನ್ನೋದನ್ನ ಕೆಲವೊಂದಿಷ್ಟು ವಿಷಯಗಳನ್ನ ಹೇಳಿದ್ರೆ ಬಹಳ ಖುಷಿ ಅನ್ನಿಸ್ತು. ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂಥ ಜೀವನ ಶೈಲಿ ಹೇಗಿದೆ ಅಂತಂದ್ರೆ ಸುಗಮ ತೋಟ ಅಂತಂದ್ರೆ ಸುಗಮವಾಗಿ ಅತಿ ಸರಳವಾದಂತ ಜೀವನ. ಇಲ್ಲಿ ಅತಿ ಸರಳವಾಗಿ ನಾವೇ ಅಡ್ಗೆ ಮಾಡ್ಕೊಂಡು ಇಷ್ಟು ಸ್ವತಂತ್ರತೆ, ಇಷ್ಟು ಶುದ್ಧವಾದ ಗಾಳಿ, ಮತ್ತೆ ಕೆಲವೊಂದಿಷ್ಟು ಸಸ್ಯಗಳ ಬಗ್ಗೆ ಬರ್ತಕ್ಕಂಥ ಹೆಂಗ ಇಲ್ಲಿ ಸಾವಯವ ಕೃಷಿ ಬಗ್ಗೆ ಕೆಲವೊಂದಿಷ್ಟು ಗುರುತುಗಳನ್ನ ಹೇಳ್ಕೊಟ್ರು. ಬಹಳ ಖುಷಿ ಅನ್ನಿಸ್ತು. ನಾವು ಓದಿದ್ರೆ ಇದು ಅನುಭವ ಆಗುತ್ತಾ ಇಲ್ಲ ಗೊತ್ತಿಲ್ಲ, ನಾವು ಸ್ವಂತವಾಗಿ ಅನುಭವಿಸಿದಂತ ಅನುಭವ ಮಾತ್ರ ನಮಗೆ ಗೊತ್ತಾಯ್ತು. ಪ್ರತಿಯೊಬ್ರು ಇಲ್ಲಿ ಬಂದು ಸಾಕಷ್ಟು ಕಲೆಯ ವಿಚಾರದ ಕಲಿಬಹುದು. ನಮ್ಗೇನು ತೋಟೆ ಇಲ್ಲ, ಕಡಿಮೆ ವೆಚ್ಚದಲ್ಲಿ ಬಹಳ ವಿಷಯಗಳನ್ನ ತಿಳ್ಕೊಂಡೆ. ಅದನ್ನ ಹೇಳಕ್ ಆಗ್ತಿಲ್ಲ, ಅನುಭವಿಸಿದವರಿಗೆ ಮಾತ್ರ ಗೊತ್ತು ಈ ಸಸ್ಯಗಳ ಬಗ್ಗೆ. ಎಷ್ಟು ಸೊಪ್ಪಿನ ಬಗ್ಗೆ ತುಂಬಾ ಮಾಹಿತಿ ಸಂಪೂರ್ಣವಾದ ಸೊಪ್ಪಿನ ಬಗ್ಗೆ ಬಹಳ ಮಾಹಿತಿಯನ್ನ ತಿಳಿಸ್ಕೊಟ್ರು. ನಿಜಾನ ಹೇಳ್ಬೇಕಂದ್ರೆ ನಾನು ಹೃದಯಪೂರ್ವಕವಾಗಿ ಮುರಳೀಧರ್ ಸರ್ಗ್ ಆಗಿರ್ಬೋದು, ಸಂಜಯ್ ಸರ್ಗ್ ಆಗಿರ್ಬೋದು ಸಾಕಷ್ಟು ತರಬೇತಿಗಳನ್ನ ನೀಡಿದಾರ ಅವ್ರು. ಆದ್ರೆ ನನಗ್ ಮಾತ್ರ ಇದು ವಿಶೇಷ ತರಬೇತಿ ಅನ್ಕೊಂಡಿದ್ದೀನಿ. ಅವ್ರಿಗೆ ಉತ್ಪೂರ್ವಕವಾದ ಧನ್ಯವಾದನ್ನ ಹೇಳಕ್ ಬಹಳ ಇಷ್ಟ ಪಡ್ತೀನಿ. ಗಗನಮಲ್ಲಿಗೆ ಒಂದು ಮರ ಅಲ್ಲಿರೋದು ಎಲ್ಲ ಕಡೆ ಅದರ ಬೇರಿನಿಂದ ಸಾವಿರಾರು ಸಸ್ಯಗಳು. ಅದು ಏನದು ಹಂಗೆ ಮುಗಿಲ ಮಲ್ಲಿಗೆನೂ ಒಂದು ಮುಗಿಲ ಮಲ್ಲಿಗೆ, ಗಗನ ಮಲ್ಲಿಗೆ. ಹೌದು. ಇಲ್ಲಿ ಮತ್ತೆ ನಮ್ಮ ಆಡೆ ಬಳ್ಳಿ. ನಿನ್ನೆವರೆಗೂ ನಾವು ಎಲ್ಲರಿಗೂ ಇದು ನಾವೇ ಮೊದಲು ಮೇಲೆ ಮನೆ ಇತ್ತು, ಅಲ್ಲಿ ಕೆಳಗಡೆ ಇದ್ದದ್ದು ಅಲ್ಲಿ ರೈತರು ಇರೋ ಸಲುವಾಗಿ ಜಾಗ ಮಾಡ್ಕೊಂಡಿದ್ವಿ. ಇದನ್ನು ವನರಂಗ ಅಂತ ಮಾಡಿದ್ವಿ. ಇದು ಒಂದು ಗೋಣಿ ಮರದ್ದೇ. ಗೋಣಿ ಮರ ಇದೊಂದು ಸಣ್ಣ ಸಸಿ ಹಚ್ಚಿದ್ವಿ, ಇಷ್ಟು ದೊಡ್ಡದಾಗಿದ್ದದ. ಇದು ಸುತ್ತಲೂ ಇವೆಲ್ಲ ಇದನ್ನು ಮಾಡಿಕೊಂಡು ಇದು ವನರಂಗ ಅಂತ ಸಾಕಷ್ಟು ಕಾರ್ಯಕ್ರಮಗಳನ್ನು ಅವಾಗ ಮಾಡ್ತಾ ಇದ್ವಿ. ಈಗ ಕಾರ್ಯಕ್ರಮಗಳು ಆ ಕಡೆ ಹೆಚ್ಚಾಗಲಿಕ್ಕೆ ಶುರುವಾಗಿ. ಅದು ಗೋಣಿ ಮರ, ಈ ಕಡೆ ಅಲ್ಲಿ ಅರಳಿ ಮರ ಅದು. ಈಗ ಸುತ್ತಲೂ ಹಲಸು. ಅಲ್ಲಿ ಅಲ್ಲಿ ಅಲ್ಲ, ಇಲ್ಲಿ ನೀವು ಸ್ವಲ್ಪ ನೋಡಿದ್ರೆ ಎಲ್ಲ ಕಡೆನೂ. ನಮಸ್ತೆ. ತಮ್ಮ ಪರಿಚಯ ಮೇಡಮ್? ನನ್ನ ಹೆಸರು ನಾಗಲಾಂಬಿಕೆ ಅಂತ. ನಾನು ತುಮಕೂರು ಜಿಲ್ಲೆ ಮಧುಗಿರಿಯಿಂದ. ನಾನು ನಮ್ಮ ಬ್ರದರ್ ಬಸವರಾಜು ಅನ್ನೋರಿಬ್ರು ಬಂದಿದ್ದೀವಿ. ಸುಮ್ಮನ ಕಾಡು ತೋಟ ಅಂದರೆ ಅಜ್ಜಿಯ ಮಡಿಲು, ಸೊಪ್ಪಿನ ಕಡಲು. ಇಲ್ಲಿ 3 ದಿನದ ಶಿಬಿರ ಇತ್ತು. ಆಹಾರ ವಿಹಾರ ವಿಚಾರ, ಸರಳ ಚಿಂತನೆ, ಉನ್ನತ ಚಿಂತನೆ, ಸರಳ ಜೀವನ ಅನ್ನೋದ್ರ ಬಗ್ಗೆ. ಮತ್ತು ಇಲ್ಲಿನ ಸುತ್ತ ಪರಿಸರದಲ್ಲಿ ನಮ್ಗೆ ಏನೇನು ಸಿಗುತ್ತೋ ಸೊಪ್ಪು ಮತ್ತು ಕಾಳುಗಳು. ನಾವು ಎಲ್ಲ ಸಿಟಿ ಜೀವನದಲ್ಲಿ ಏನಾಗಿದೆ ಅಂದರೆ ಆ ತರಕಾರಿ ಬೇಕು, ಈ ತರಕಾರಿ ಬೇಕು, ಇಲ್ಲಿ ಏನೂ ಇಲ್ಲ. ಬಹಳ ಸರಳವಾಗಿ ನಮಗೆ ಕೈಗೆಟುಕುವ ತೋಟ ಸುತ್ತಾಡ್ಕೊಂಬಂದು ನಾವು ಏನೇನು ಸೊಪ್ಪು ಬೇಕೋ ಅದರಲ್ಲಿ ನಾವೇನೇ ಎಲ್ಲರೂ ಕೂಡಿ ಒಟ್ಟಿಗೆ 32 ಜನ ಕೂಡಿ ನಾವು ಅದರಲ್ಲಿ ಆಹಾರನ ಮಾಡಿ ಎಲ್ಲರಿಗೂ ಅಣ್ಣ ತಂಗಿ ಥರ ಸವಿತಾ ಇದ್ವಿ. ಮತ್ತು ಬೆಳಗಿನ ಹೊತ್ತು ಕಷಾಯದಲ್ಲಿ ನಾವು ನಿಂಬೆ ಹುಲ್ಲಾಗಿರಬಹುದು, ಆಮೇಲೆ ಇದು ತುಳಸಿ, ಲವಂಗ, ತುಳಸಿ, ಬೆಲ್ಲ, ಮತ್ತು ಮೆಣಸು, ಶುಂಠಿ ಇದರ ಕುದಿಸಿ ಅದಕ್ಕೆ ಸಾವಯವ ಬೆಲ್ಲದಿಂದ ತಯಾರಾದಂಥ ಕಷಾಯ ತಗೊಳ್ತಾ ಇದ್ವಿ. ಅದರಿಂದ ನಿಜ ಹೇಳಬೇಕು ಅಂದರೆ ಮತ್ತು ಧ್ಯಾನ ಆಗಿರಬಹುದು, ಧ್ಯಾನದಿಂದ ನಮಗೆ ಮತ್ತು ಸರಳವಾದ ಯೋಗ ಬಹಳ ಚೆನ್ನಾಗಿತ್ತು ನಮಗೆ 3 ದಿನದ ಶಿಬಿರದಲ್ಲಿ. ನಿಜ ಹೇಳಬೇಕು ಅಂದರೆ ನಾವು ನೆಕ್ಸ್ಟ್ ಪರಿಸರಕ್ಕೆ ಹೋದಾಗ ನಮ್ಗೆ ಏನೋ ಕೈಗೆ ಸಿಗುತ್ತೋ ಇದ್ರನ್ನ ನಮಗೆ ಗೊತ್ತೇ ಇಲ್ಲ. ನಮ್ಮಲ್ಲೇ ನಿತ್ಯದಲ್ಲಿ ದಾರಿಲಿ ಹೋಗ್ತಾ ಇರೋವಾಗ ನಾವೆಲ್ಲ ತುಳ್ಕೊಂಡು ಹೋಗ್ತಿದ್ವಿ. ಒಂದು ಕುಪ್ಪೆ ಗಿಡ ಆಗಲಿ, ಒಂದು ಇದು ಬೇಲಿಲಿ ಅತಿ ಬಲ ಅಂತ ಗೊತ್ತಿದ್ದು ನಾವು ಅದರದ್ದು ಉಪಯೋಗ ಪಡಿತಾ ಇರಲಿಲ್ಲ. ಆದರೆ ಇಲ್ಲಿ 3 ದಿನದ ಶಿಬಿರದಲ್ಲಿ ನಿಜ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು. ಆದರೆ ಇಲ್ಲಿ ಇನ್ನೂ ತರಾವರಿ ಎಲ್ಲ ಇದೆ. ಆಮೇಲೆ ಲೆಮನ್ ಗ್ರಾಸು, ನಿಜ ಹೇಳಬೇಕು ಅಂದರೆ ಅದು ಲೆಮನ್ ಗ್ರಾಸ್ ಹಾಕಿ ಅದು ಕಷಾಯ ಕುಡಿತಾ ಇದೆ, ನಿಂಬೆ ಹಣ್ಣಿನ ಪರಿಮಳ ಸಿಗುತ್ತೆ. ನಿಜ
ಹೇಳಬೇಕು ಅಂದರೆ ಆಹಾರನೇ ನಾವು ಔಷಧಿಯಾಗಿ ತಗೋಬೇಕು. ಈಗ ಏನಾಗಿದೆ ಅಂದರೆ ಜನಕ್ಕೆ ಒಂದು ನೆಗಡಿ ಆದರೆ ನಾವು ನೆಗಡಿ ಬಂದರೂ ಸಹ 4 ದಿನ ಹೋಗೋದಿಲ್ಲ, ಔಷಧಿ ತಗೊಂಡ್ರೂ ಹೋಗೋದಿಲ್ಲ. ಅದನ್ನೇ ಹಾಗೆ ಅದು ನಮ್ಮ ನೆಗಡಿ ಬಂದಾಗ ನಮ್ಮಲ್ಲಿರುವಂತಹ ಕಲ್ಮಶ ಹೊರಗಾಕುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ವರ್ಷಕ್ಕೊಮ್ಮೆ ಜ್ವರ ಆಗಲಿ ನೆಗಡಿ ಆಗಲಿ ಬರೋದು ತುಂಬ ಒಳ್ಳೆಯದು. ಪರಿಸರದಲ್ಲಿರುವಂಥ ಕುಪ್ಪೆ ಗಿಡದಿಂದ ನಮಗೆ ಎಷ್ಟೋ ಇದ್ರದ್ದು ಕೆಮ್ಮಿಂದು ಎಷ್ಟೊಂದು ಅಂದರೆ ಹಾಗೆ ಇಲ್ಲಿ ಬಂದಿರೋ ಒಂದು ಮಾಹಿತಿ ಸಿಕ್ಕಿದೆ. ನಿಜ ಹೇಳಬೇಕು ಅಂದರೆ ಸಂಜೀವಣ್ಣ ಅವ್ರಿಗೂ ಮತ್ತು ಇಲ್ಲಿ ನಮಗೆ 3 ದಿನ ಇರೋಂಥ ಅವಕಾಶ ಕೊಟ್ಟಂಥ ಸಂಜೀವಣ್ಣ ಮತ್ತು ಮುರಳಿ ಅಣ್ಣ ಮತ್ತು ಇಲ್ಲಿ ನಮ್ಮ ಜೊತೆ ಬಂದಿರೋ ಅಣ್ಣಂದರು ಪ್ರತಿಯೊಬ್ಬರು ಬಹಳ ಸಹಕಾರದಿಂದ, ಮತ್ತು ನಮಗೆ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಇದೆ ಅಂದರೆ ಆಹಾರ ವ್ಯವಸ್ಥೆ ಅಂದರೆ ನಮ್ಗೆ ಏನು ಸಿಕ್ಕುತ್ತೋ ಅದರಿಂದ ಮಾಡಿದ್ವಿ. ಹೊರಗಡೆಯಿಂದ ಆದಷ್ಟು ನಾವು ತರಕಾರಿ ತರೋದಾಗಲಿ ಏನೂ ಇಲ್ಲ. ಇಲ್ಲಿ ಬೆಳೆದಿರೋ ಅಂತಹ ಕೊತ್ತಂಬರಿ ಆಗಿರ್ಬೋದು, ಒಂದಲಗ ಆಗಿರ್ಬೋದು, ಮತ್ತು ಎಲ್ಲ ಮಿಕ್ಸ್ ಮಾಡಿ ನಾವು ಆಹಾರ ತಗೋತಿದ್ವಿ. ಪಲಾವ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಹಣ್ಣು ಇದು ಪಪ್ಪಾಯಿ ದ್ವಾರ್ಗಾಯಿ ಅಂದರೆ ಅದು ನಮಗೆ ಗೊತ್ತಿತ್ತು. ಅದು ಏನು ಅಂದರೆ ಬೆಳಿಗ್ಗೆ ಹೊತ್ತು ತಿನ್ನೋದ್ರಿಂದ ನಮಗೆ ಕಫ ಕಡಿಮೆ ಆಗುತ್ತೆ ಅಂತ. ಆದರೆ ಪಲಾವ್ಗೆ ಹಾಕಿ ಅದರಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಬೇರೆ ಕೆಲವ್ರಿಗೆ ಗೊತ್ತೇ ಆಗೋದಿಲ್ಲ. ಬಹಳ ಚೆನ್ನಾಗಿತ್ತು. 3 ದಿನದ ವ್ಯವಸ್ಥೆ, ಅವರಿಗೆ ಧನ್ಯವಾದ ಹೇಳಬೇಕು. ಅಲ್ಲ ಇದು ನಿಮ್ಮ ಬಾರ್ಡರ್ ಏನ್ರಿ ಇದು? ಈಗ ನೀವು ಹಚ್ಚಿರೇನ್ರಿ ಅದು ಏನು? ನಾವು ಹಚ್ಚಿದ್ದು ಅದು ಯಾವ್ದದು ಆ ಕಡೆ ಗಿಡ ಅದು ಅಗಾವೆ ಅಂತ, ಅಗಾವೆ ಅಂತಾರ, ಅಗೇವ್ ಅಂತಾರೆ, AGAVE. ಇದು ಮುಳ್ಳಿಲ್ಲದ ಜಾತಿ. ಇನ್ನೊಂದು ಮುಳ್ಳು ಇರೋದೊಂದು ಬರ್ತದೆ ಬಾಲರಾಕ್ಷಪಟ್ಟಿ ಅಂತ ನಮ್ಮ ಕಡೆ. ಇದು ಎಷ್ಟು ಅದ್ಭುತ ಅಂತಂದ್ರೆ ಇದನ್ನ ನೀರೊಳಗೆ ಹಂಗೆ ಬಿಟ್ಬಿಟ್ರೆ ಹಾಕಿಬಿಟ್ರೆ ಸ್ವಲ್ಪ ದಿವ್ಸಕ್ಕೆ ಹೋಗಿ ಬರೀ ನಾರು ಉಳಿತದೆ ಹಗ್ಗ ಮಾಡ್ಲಿಕ್ಕೆ. ಹಗ್ಗ ಮಾಡ್ಲಿಕ್ಕೆ ಹೌದೌದು. ಇದು ಹಚ್ಚಿದ್ದಂತಂದ್ರೆ ಇದು ಆಡೆ ನೋಡ್ದಾಗ್ತೈತಲ್ರಿ. ಇನ್ನು 1 ವರ್ಷಕ್ಕೋ 2 ವರ್ಷಕ್ಕೋ ಯಾವಾಗ ಒಂದ್ಸಲ ಅದಕ್ಕೊಂದು ಇದನ್ನ ಬಂದ್ಬಿಡ್ತದೆ. ಅದು ಏನು ದಿವ್ಸಕ್ಕೆ ಒಂದು 6 ಇಂಚ್ 1 ಫೂಟ್ ಬೆಳೀತದೆ. ಅದು ಅಷ್ಟು ಪೂರ ಮ್ಯಾಲೆ ಹೋಗಿ ಮರಿ ಉದುರಿಸ್ಬಿಡ್ತದೆ. 100 ಮರಿಗಳು, ಅಕ್ಷರಶಃ 100 ಮರಿಗಳು. ನಾವು ಅಚ್ಚೆ ವರ್ಷ ಒಂದು ಕಡೆ ಆಯ್ತದು, ಅದನ್ನ ತಗೊಂಡ್ಬಿಟ್ಟು ಮತ್ತೆ ಎಲ್ಲ ಕಡೆ ತುಂಬ್ಕೊಂಡ್ಬಿಟ್ವಿ. ಅದರಿಂದ ನೀವು ಎಕ್ಸ್ಟ್ರಾ ಮಾಡ್ಕೊಂಡದ್ದು ಅದಾವ ಜಾಸ್ತಿ. ನಾನು ಜಯಶೀಲ ಹಿರೇಮಠ ಅಂತ ಹೇಳಿ ಧಾರವಾಡದಿಂದ ಬಂದಿದ್ದೀನಿ. ಈ ಸೊಪ್ಪಿನ ಶಿಬಿರಕ್ಕೆ ಬಂದಿದ್ದೆ, 3 ದಿನ ಇತ್ತು ಇಲ್ಲಿ. ನನಗೆ ಆಕ್ಚುಲಿ ಓಪನ್ ಹಾರ್ಟ್ ಸರ್ಜರಿ ಆಗಿದೆ, ವಾಲ್ ರಿಪ್ಲೇಸ್ಮೆಂಟ್. ನಾನು ಡೈಲಿ ಎಸಿಟ್ರಮ್ ಟ್ಯಾಬ್ಲೆಟ್ ತಗೊಳ್ತೀನಿ. ಡಾಕ್ಟರ್ ನನಗೆ ಹೇಳಿದ್ರು ನೀನು ತಪ್ಪಲ್ ಪಲ್ಯ ಏನು ತಿನ್ನಬಾರ್ದು ಅಂತ ಹೇಳಿ. ಆದರೂ ಏನು ಮಾಡೋದು, ಇರಲಿ ಮತ್ತು ಮನ್ಯಾಗ ಗಂಡ ಮಕ್ಕಳು ಸೊಸೆ ಮೊಮ್ಮಕ್ಕಳಿಗೆ ಅವ್ರಿಗಾದ್ರೂ ಒಳ್ಳೆ ಆಹಾರ ನೀಡೋಣ, ಕಲ್ತು ಬರೋಣ ಅಂತ ಈ ಶಿಬಿರಕ್ಕೆ ಬಂದೆ. ಆದರೆ ಇಲ್ಲಿ ಆಹಾರನೆಲ್ಲ ಊಟ ಮಾಡಿದೆ, ನನಗೇನೂ ಆಗಲಿಲ್ಲ, ನಾನು ಆರಾಮಾಗೇ ಅದೀನಿ. ಭಾಳ ಚೆನ್ನಾಗಿತ್ತು ಶಿಬಿರ. ಇಲ್ಲಿ ಆಹಾರದ ಬಗ್ಗೆ, ಸುಮಾರು ಸೊಪ್ಪುಗಳ ಬಗ್ಗೆ ಭಾಳ ತಿಳುವಳಿಕೆ ಬಂತು. ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಎಷ್ಟೋ ಸೊಪ್ಪುಗಳು ಗೊತ್ತಿರ್ಲಿಲ್ಲ ಅಲ್ವಾ ನಾವು ಇದನ್ನ ಬಳಸಬಹುದಾ ಅಂತ? ಇಲ್ಲ ಗೊತ್ತಿರ್ಲಿಲ್ಲ. ಅದು ನಮ್ಮ ಸಮೀಪದಲ್ಲಿ ಇದ್ರೂನು, ನಮ್ಮ ಕಾಂಪೌಂಡ್ ಅಲ್ಲೇ ಇದ್ರೂನು ಗೊತ್ತಿರ್ಲಿಲ್ಲ. ಆ ಒಟ್ಟ ಎಲ್ಲಿ ಮುಟ್ಟಾಕ ಹೋಗ್ತಿರ್ಲಿಲ್ಲ ನಾವು. ಈಗ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಅದರಲ್ಲಿ ಎಷ್ಟೊಂದು ವಿಟಮಿನ್ಗಳಿದಾವೆ, ಅದು ಯಾವ ಯಾವ ರೋಗಕ್ಕೆ ಎಷ್ಟೆಷ್ಟು ಅನುಕೂಲಗಳದಾವೆ ಅನ್ನೋದು ವಿವರವಾಗಿ ತಿಳಿಸಿ ಹೇಳಿದ್ರಿಂದ ನಮ್ಗೆ ಅದೆಲ್ಲ ಬಹಳ ಮಾಹಿತಿ ಸಿಕ್ತು. ತುಂಬಾ ಧನ್ಯವಾದಗಳು. ಏರ್ಪೋರ್ಟ್ ರೋಡಿಗೆ ನಾವು ಎಲ್ಲಿ ನಂದಿ ಬೆಟ್ಟಕ್ಕೆ ಹೊರಳ್ತೀವಲ್ಲ, ನಂದಿ ಬೆಟ್ಟಕ್ಕೆ ಹೊರಳುವಲ್ಲಿ ಅಲ್ಲಿ ಒಬ್ಬರು ರಮೇಶ್ ಶಿವನಾಪುರ ಅನ್ನುವ ಅವ್ರದ್ದೊಂದು ನರ್ಸರಿ ಅದ. ನಾನು ನೋಡಿದ ಅತ್ಯುತ್ತಮ ನರ್ಸರಿ ಒಳಗೆ ಅದೊಂದು. ಅದು ಎಷ್ಟು ಅದ್ಭುತವಾದಂಥ ವೈವಿಧ್ಯ ಅಂತಂದರೆ ಅಷ್ಟು ವೈವಿಧ್ಯ ಅವರು. ಇಲ್ಲಿ ಬೆಂಗಳೂರು ಏರ್ಪೋರ್ಟ್ ನಂದಿ ಬೆಟ್ಟಕ್ಕೆ ಎಲ್ಲಿ ಹೊರಳ್ತೀವೋ ಶಿವ ನರ್ಸರಿ, ಶಿವ ಅಲ್ಲ ತೇಜ ನರ್ಸರಿ, ತೇಜ ನರ್ಸರಿ ಅಂತ. ಅಲ್ಲಿ ಅವ್ರು ನಮಗೊಂದು ಐಡಿಯಾ ಏನು ಕೊಟ್ರಂದ್ರೆ, ನೀವು ಹಲಸಿಂದು ಒಂದೊಂದೇ ಬೀಜ ಹಾಕಬೇಡ್ರಿ, ಬೇಕಾದಷ್ಟು ಬೀಜ ಸಿಗ್ತಾವೆ. ಒಂದು ಸಲ ಹಣ್ಣು ಹೆಚ್ಚಿದ್ರೆ 4 ಬೀಜ ಹಾಕಿಬಿಡ್ರಿ ಅಂತ. ಯಾವುದು ಚಲೋ ಉಳಿತದೋ ಅದನ್ನ ಆಮೇಲೆ ಉಳಿಸ್ಕೋರಿ ಅಂತ. ಇದೊಂದು ಕಾಯಿ ನೋಡ್ತೀವಲ್ಲ, ಇದು ಗೊಬ್ಬರ ಗಿಡ ಅಂತ, ಗ್ಲಿರಿಸಿಡಿಯಾ. ಈ ಶಬ್ದದ ಅರ್ಥವೇ ಇಲಿಗಳನ್ನು ಕೊಲ್ಲುವಂತಹ ಸಸ್ಯ ಅಂತ. ಅದು ನಿಮ್ಗೆ ಎಲ್ಲಿ ಮನೆಯೊಳಗೆ ಇಲಿ ಇರ್ತದೋ ಅದ್ರ ಎಲೆ ಅದು ಇಟ್ಟುಬಿಟ್ರೆ ಇಲಿಗಳು ಸತ್ತು ಹೋಗಿಬಿಡ್ತಾವಂತೆ. ನಮ್ಮ ಅನುಭವ
ತಕ್ಕ ಮಟ್ಟಿಗೆ ಅದು ಕೆಲಸ ಮಾಡ್ತದೆ, ತಕ್ಕ ಮಟ್ಟಿಗೆ ಕೆಲಸ ಮಾಡುತ್ತೆ. ಕಾಯಿ ಏನಾಗ್ತದೋ ಕೊಬ್ಬರಿ ಗಿಡ ಅಂತ ಕಾಯಿ ಆಗಿ ಬಂದ ಮೇಲೆ ಚಟ್ ಅಂತ ಸಿಡಿದು ಒಂದು 30 ಫೂಟ್ ಹೋಗ್ತದೆ. 30 ಫೂಟ್ ಹೋಗೋದು. ನಾನು ಸರಸ್ವತಿ ಸುರೇಶ್ ಅಂತ ದಾವಣಗೆರೆಯಿಂದ ಬಂದಿದ್ದೀನಿ. ಇದ್ರ ಬಗ್ಗೆ ಕೇಳಿದ್ದೆ, ಬರಕ್ ಅವಕಾಶ ಆಗಿರ್ಲಿಲ್ಲ. ಇವಾಗ ನಮ್ಮ ಅಣ್ಣನಿಂದ ಇದು ಗೊತ್ತಾಯ್ತು, ಅದಕ್ಕೆ ಬಂದೆ. ಮೇಡಮ್ ಏನ್ ಇಲ್ಲಿ ವಿಶೇಷತೆ ಇಲ್ಲಿ ಕಸದಿಂದ ರಸವನ್ನು ತೆಗೆಯಬಹುದು. ನಾವ್ ಎಷ್ಟೋ ಸಸ್ಯಗಳನ್ನ ನಾವು ಅದನ್ನ ಕಸ ಅಂತ ಅನ್ಕೊಂಡಿರ್ತೀವಿ, ಅದನ್ನ ಕನ್ಸಿಡರ್ ಮಾಡಿ ನಾವೇ ಕೈಯಾರೆ ತೆಗೆದು ಹಾಕಿರೋದನ್ನ ಇವತ್ತಿನ ದಿನ ನಾವು ಹೊಟ್ಟೆಲ್ ಹಾಕೊಂಡಿದೀವಿ. ಅದನ್ನೆಲ್ಲನು ಅಂದ್ರೆ ಚೆನ್ನಾಗಿ ಔಷಧಿ ಅದ್ರಲ್ಲಿ ಏನಿದೆ, ಉತ್ತಮ ಗುಣ ಏನು, ಅದರಿಂದ ನಮಗೇನು ಲಾಭ ಅನ್ನೋದು ಅವ್ರು ಹೇಳ್ಕೊಟ್ರು, ಮುರಳಿ ಅಣ್ಣವರು. ಅದನ್ನ ನಾವು ಬಳಸ್ಕೊಂಡು ಅದರಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಿಸಾಕ್ತಾ ಇದ್ರಿ ಇಷ್ಟ ದಿನ ಬಿಸಾಕ್ತಾ ಇದ್ವಿ, ಗೊತ್ತಿರ್ಲಿಲ್ಲ. ಆ ತರ ಸೊಪ್ಪುಗಳಿದಾವ? ತುಂಬಾ ಸೊಪ್ಪಿದೆ. ಕಳೆ ಸೊಪ್ಪು ಅಂತಾನೆ ಇದರ ಮೇನ್ ಇದ್ರದ್ದು ಕಾನ್ಸೆಪ್ಟೇ ಅದು. ಅವರು ಇಲ್ಲಿ ಬೆಳೆಸ್ತಾ ಇರೋದು ಅದನ್ನೇ, ಅವ್ರಿನೇ ಬೆಳೆಸಿರೋದಲ್ಲ. ಈ ಹಕ್ಕಿಗಳ ಇದರಿಂದ ಮುಖಾಂತರ ಪಸರಿಸಿದ್ದಂತೆ ಅದು ನಮ್ ಕಡೆನೂ ಇರುತ್ತೆ, ಪೇಟೆಲೂ ಇರುತ್ತೆ. ಬಟ್ ಅದು ನಾವು ಕಸ ಅಂತಾನೆ ಕನ್ಸಿಡರ್. ನಮ್ಗೇನು ಪೇಟೆಯಲ್ಲಿ ಕಟ್ಟು ಮುಖಾಂತರ ಕೊಡ್ತಾರೆ ಅದು ಮಾತ್ರ ಒಳ್ಳೇದು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಬಟ್ ಅದೇ ಅದ್ರ ಈಕ್ವಲೇಟ್ ಇದೆ ಇದೆಲ್ಲಾನು. ತುಂಬಾ ಚೆನ್ನಾಗಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು, ಬಳಸಬಹುದು. ಬರೀ ಬಾಯಲ್ಲಿ ತಿಂದ್ರು ನಮ್ಗೆ ಯಾವುದೇ ತರದ್ದು ರುಚಿಯಲ್ಲಿ ವ್ಯತ್ಯಾಸ ಆಗ್ಲಿಲ್ಲ. ನಾವ್ ಯಾವ್ದನ್ನು ತಗೊಂಡ್ ಹಿಂಗ್ ಬಾಯಿಗೆ ಹಾಕೊಂಡ್ ನೋಡಲ್ಲ. ಅದನ್ನೇ ಅವ್ರಿಗೆ ನಮ್ಗೆ ನಿನ್ನೆಯಿಂದ ಹೇಳ್ತಾ ಇರೋದು. ಅದನ್ನ ಸ್ಪರ್ಶ ಮಾಡಿ ಬಾಯಲ್ಲಿ ಹಾಕೊಂಡ್ ಟೇಸ್ಟ್ ಮಾಡಿ ಅವ್ರು ನಮ್ಗೆ ಅದನ್ನೊಂದು ಹೇಳ್ಕೊಟ್ರು. ಮ್ಯಾಕ್ಸಿಮಮ್ ಬಳಸಿದ್ರೆ 3-4 ಸೊಪ್ಪು ಬಳಸ್ತಾ ಇದ್ವಿ ಅಷ್ಟೇ. ಪಾಲಕ್ ಬಳಸ್ತಾ ಇದ್ವಿ, ಮೆಂತೆ ಬಳಸ್ತಾ ಇದ್ವಿ, ಕಾಮನ್ ಆಗಿ ಹುಣ್ಸಿಕ್ ಬಳಸ್ತಾ ಇದ್ವಿ. ಇವಾಗ ಎಳೆ ಅರಿವೆ ಅಂತ ಅದಂತ ಈಗ ಇವ್ರು ಹೇಳ್ಕೊಟ್ಟದ್ದು ತುಂಬಾ ಇದೆ. ಅದು ಇವಾಗ ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ನಮ್ಗೆ ಪರಿಚಯ ಮಾಡಿಕೊಡ್ತಾರಂತೆ. ಈಗ ನಮ್ಗೆ ಇನ್ನೂ ಅದ್ರದ್ದು ಪೂರ್ಣ ಜ್ಞಾನ ಆಗಿಲ್ಲ ನಮ್ಗೆ. ಇನ್ನೂ ಒಂದೊಂದ್ಸಲ ಸಪ್ರೇಟ್ ಆಗಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೆ ತುಂಬಾ ತೋರಿಸಿದ್ದಾರೆ. ನಿನ್ನೆಯಿಂದ ಎಷ್ಟೊಂದು ವೆರೈಟಿ ತೋರಿಸಿದ್ದಾರೆ. ವೆಸ್ಟ್ ಇಂಡಿಯನ್ ಚೆರಿ ಅಥವಾ ಬಾರ್ಬಡೋಸ್ ಚೆರಿ ಅಂತ ಹೇಳಿ ಕೆಂಪು ಹಣ್ಣು ಆಗ್ತದೆ, ಹುಳಿ ಸಿಹಿ ಹಣ್ಣು ಇರ್ತದೆ. ಅತ್ಯಂತ ಹೆಚ್ಚು ವಿಟಮಿನ್ ಸಿ ಇರುವಂಥ ಹಣ್ಣಿದು, ಲಿಂಬೆ ಹಣ್ಣಿನಕ್ಕಿಂತಲೂ ಹೆಚ್ಚು. ಹಸಿ ಇದ್ದಾಗ ಉಪ್ಪಿನಕಾಯಿ ಹಾಕಿಬಿಡ್ಬೋದು, ಹಣ್ಣಾದಾಗ ಪಾನಕನೋ ಜಾಮೋ ಏನೂ ಮಾಡ್ಲಿಕ್ಕೆ ಬರ್ತದೆ. ಕೆಂಪು ಪರಿಚಯ. ನಾನು ಭಾಗ್ಯಶ್ರೀ, ನಾನು ಚೆನ್ನೈಯಲ್ಲಿ ಇರೋದು. ಅಂದ್ರೆ ಅಲ್ಲಿ ಕೊಟ್ಟಿದ್ದಾರೆ, ನಾ ಹುಬ್ಳಿದವಳೆ. ಆದ್ರೆ ಇದ್ ಮನೆ ನಮ್ಮ ತಾಯಿ ಮನೆಯವರ ಹತ್ರನೇ ಧಾರವಾಡ ಅಂತ ಅಲ್ಲಿ ಇರೋದು. ಇದು ನಾನು ಗೂಗಲ್ ಅಲ್ಲಿ ನನ್ಗೆ ಸ್ವಲ್ಪ ಈ ತರ ಕಾಡ್ಗಳು ನೋಡ್ಬೇಕನ್ನೋದು ಆಸೆ, ಆಮೇಲೆ ತೋಟ ಮಾಡ್ಬೇಕನ್ನೋದು ಆಸೆ ತುಂಬಾ ಇತ್ತು. ಅದ್ರಲಿಂದ ನಾ ಗೂಗಲ್ ಅಲ್ಲಿ ಸರ್ಚ್ ಮಾಡೋ ಮುಂದ ಈ ತರ ಒಂದ್ ತೋಟ ಇದೆ, ಅದು ನಮ್ ತಾಯಿ ಮನೆಯವರ ಹತ್ರ ಇದೆ ಅನ್ನೋದು ನನ್ಗೆ ಗೊತ್ತಾಯ್ತು. ಅವಾಗಿಂದ್ರ 1 ವರ್ಷಲಿಂದ ನಾನು ಬರ್ಬೇಕಂತ ವಿಚಾರ ಮಾಡ್ತಾ ಇದ್ದೆ. ಆದ್ರೆ ಬೇರೆ ಸೈಡ್ ಇದ್ರೆ ನಾ ಹೋಗ್ತಾ ಇರ್ಲಿಲ್ಲ. ನಮಗ್ ಗೊತ್ತಿರೋ ಊರಂತ ಹೇಳಿನೇ ನಾ ಬಂದಿರೋದು. ಇಲ್ಲಿ ಬಂದ ತಕ್ಷಣ ಇದು ಅಜ್ಜಿಯ ಮಡಿಲು, ಆಮೇಲೆ ಅಜ್ಜಿಯ ಮಡಿಲು ಸೊಪ್ಪಿನ ಕಡಿಲು ಅಂತ ಹೇಳಿ ಅವರೆಲ್ಲ ಸೊಪ್ಪಿನ ಪರಿಚಯ ಮಾಡಿಸಿದ್ರು. ರಸದಿಂದ ಕಸ ಅಂತ ಹೇಳಿ ನಾವು ಅದ್ ಯೂಸ್ ಹೇಗ್ ಮಾಡ್ಬೋದು ಅನ್ನೋದು ಅವ್ರು ಹೇಳ್ಕೊಟ್ರು ನಮ್ಗೆ. ನಾವ್ ಎಲ್ಲ ಕಸಾಗಿ ಈ ತರ ಪಾಟ್ ಹಾಕ್ತೇವಲ್ಲ, ಸಣ್ಣ ಪಾಟ್ ಹಾಕಿ ಅದ್ರಲ್ಲಿ ಬೆಳೆಯುವಂತದ್ದೆಲ್ಲ ಕಿತ್ತಿ ಚಲ್ ಬಿಡ್ತೇವಿ. ಆದ್ರೆ ಅದ್ರಲ್ಲಿ ಏನಿದೆ ಅನ್ನೋದು ಇಲ್ಲಿ ಬಂದು ನಾವು ತಿಳ್ಕೊಂಡಿದೀವಿ. ಇದು ನಂಗೆ ಬಹಳ ಯೂಸ್ಫುಲ್ ಆಗಿದೆ. ನನ್ಗೆ ಯಾಕಂದ್ರೆ ಸ್ವಲ್ಪ ಹುಚ್ಚಿದೆ ಗಿಡಗಳು ಹಚ್ಚೋದು, ತಾನಾಗಿ ಬೆಳೀತಾ ಇರೋದು, ಅದು ಬಿಸಾಕಬಾರ್ದು ಅನ್ನೋದೊಂದು ನನ್ಗೆ ಬಹಳ ನೋವಾಗ್ತಿತ್ತು. ಯಾಕೆ ಇದಕ್ಕೆ ಕಿತ್ತಿ ಬಿಸಾಕ್ಬೇಕು, ಇದಕ್ಕೊಂದು ಜೀವ ಐತಿದ ಅಂತೇಳಿ. ಅದಕ್ಕೀಗ ಇಲ್ಲಿ ಬಂದ ತಕ್ಷಣ ಎಲ್ಲ ಗೊತ್ತಾಯ್ತು. ಪರವಾಗಿಲ್ಲ, ನಾವ್ ಇದೆಲ್ಲ ಬೆಳೆಸ್ಕೋಬಹುದು ಅನ್ನೋದು ಒಂದು ಇದಾಗಿದೆ ನಮ್ಗೆ. ನಿಮ್ಗೆ ಎಷ್ಟೊಂದು ಸೊಪ್ಪುಗಳು ಗೊತ್ತಿರ್ಲಿಲ್ಲ ಅನ್ಸುತ್ತೆ ಅಲ್ವಾ? ಇಷ್ಟೆಲ್ಲ ಗೊತ್ತಿರ್ಲಿಲ್ಲ, ಇಂಥದನ್ನು ಬಳಸಬಹುದಾ? ಗೊತ್ತಿರ್ಲಿಲ್ಲ. ಇಲ್ಲಿ ಸಿಗೋ ಅಂದ್ರೆ ಹುಬ್ಳಿ ಕರ್ನಾಟಕದಲ್ಲಿ ಸಿಗೋದೇ ಬೇರೆ, ಅಲ್ಲಿ ಸಿಗೋದೇ ಬೇರೆ. ಅಲ್ಲಿದು ಇಲ್ಲಿದು ತುಂಬಾ ವ್ಯತ್ಯಾಸ ಇದೆ. ಅಲ್ಲಿ ಇದು ಬೆಳೆಸಬಹುದು ಅನ್ನೋದು ಗೊತ್ತಾಯ್ತು. ಅಲ್ಲಿದು ತಗೊಂಡ್ ಗೊತ್ತಿರ್ಲಿಲ್ಲ. ಇಲ್ಲಿ ಬಂದ ತಕ್ಷಣ ಎಲ್ಲ ಗೊತ್ತಾಗಿತ್ತು. ಅಂದ್ರೆ ಕಸದಿಂದ ರಸ ತೆಗಿಬಹುದು ಅನ್ನೋದು ಗೊತ್ತಾಯ್ತು. ಈಗ ಧಾರಾಳವಾಗಿ ಹೆದರ್ಲಾರ್ದೆ ನಾವೆಲ್ಲ ತಿನ್ಬೋದು. ಆ ತರ ನಾವೊಂದು ಎಲ್ಲ ಮಾಹಿತಿ ಸಿಕ್ಕಿದೆ, ಒಳ್ಳೆ ಮಾಹಿತಿ ಸಿಕ್ಕಿದೆ. ವಾತಾವರಣ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಬರ್ಬೇಕನ್ನೋದು ಖಂಡಿತವಾಗೂ ಬನ್ನಿ. ಗೋವಾ ಅಂತೆಲ್ಲ ತಿರ್ಗಾಡಕ್ ಹೋಗ್ಬೇಡಿ, ಈ ತರ ಒಂಥರ ಜಾಗ ಇದೆ. ಇಲ್ಲಿ ಬಂದ್ ಎಲ್ಲಾನು ನೀವು ಯೂಸ್ ಮಾಡ್ಕೋಬಹುದು. ಎಲ್ಲಾ ರೀತಿಲಿಂದ ಚೆನ್ನಾಗಿದೆ. ನನ್ನ ಹೆಸರು ಸತ್ಯನಾರಾಯಣ, ಗದಗದಿಂದ. ನಾನಿಲ್ಲಿ ಬಂದಿರೋದು ಸುಮನ ಸಂಗಮ ತೋಟ.
ಇಲ್ಲಿ ಬಂದರೆ ನಮಗೆ ನಮ್ಮ ಸಿಟಿಯಲ್ಲಿ ಯಾವ ಥರದಂಥ ನಮಗೆ ಗಿಡಗಳು ಸಿಗಲ್ಲ. ಆ ಥರ ಗಿಡಗಳೆಲ್ಲ ಇಲ್ಲಿ ನಮ್ಮಲ್ಲಿ ನೋಡ್ಲಿಕ್ಕೆ ಸಿಗ್ತಾವೆ ಇಲ್ಲಿ. ಆಮೇಲೆ ಅದರಿಂದ ನಮಗೆ ನಮಗೆ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾದ ಗಿಡಗಳಿವೆ. ಅದನ್ನು ಪ್ರತಿನಿತ್ಯ ನಾವು ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ, ಆಮೇಲೆ ನಮ್ಮ ಪರಿಸರನೂ ಸುಧಾರಣೆ ಆಗುತ್ತೆ. ಎಷ್ಟೋ ಸೊಪ್ಪುಗಳು ಗೊತ್ತಿರಲಿಲ್ಲ. ಹಾಂ, ಎಷ್ಟೋ ಸೊಪ್ಪುಗಳು ನಾವು ನೋಡಿರಲಿಲ್ಲ. ಆಮೇಲೆ ಇದು ಯಾವುದದು ಶ್ರೀಗಂಧ, ಅದು ನಮಗೆ ತಿನ್ನೋಕೆ ಬರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಹಾಂ, ಚಿಗುರು, ಅದು ಕೂಡ ಇಲ್ಲಿ ನಾವು ಇಲ್ಲಿ ತಿಂದಿದ್ದೀವಿ. ಮಾದಾಲ್ ಫಲ, ಆಮೇಲೆ ರಾಮ್ ಫಲ, ಲಕ್ಷ್ಮಣ ಫಲ, ಹನುಮಾನ್ ಫಲ ತುಂಬ ಇದಾವೆ. ಅದು ಹೇಳಕ್ಕೆ ಅದು ಇಷ್ಟೇ ಅಂತ ಸಾಲದು. ಆಮೇಲೆ ಮಾವಿನ ಗಿಡದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಇವೆ. ಹಾಂ, ವೆರೈಟೀಸ್ ಇವೆ. ಆಮೇಲೆ ನಮ್ಮ ಆರೋಗ್ಯಕ್ಕೆ ಏನು ಬೇಕು ಪ್ರತಿಯೊಂದು ಇಲ್ಲಿವೆ. ಎಷ್ಟೋ ಗೊತ್ತಿರ್ಲಿಲ್ಲ. ಹಾ, ಎಷ್ಟೋ ಗೊತ್ತಿರ್ಲಿಲ್ಲ, ಸುಮಾರು ಗೊತ್ತಾಗಿದೆ ಇಲ್ಲಿಂದ. ಅಯ್ಯೋ, ಸಿಕ್ಕಾಪಟ್ಟೆ ಕಸದಿಂದ ರಸ ಅಂತ ನಮ್ಗೆ ಇಲ್ಲಿ ಬಂದಿದ್ರೆ ನಮ್ಗೆ ಗೊತ್ತಾಗಿದ್ದು. ಧನ್ಯವಾದ. ಪಲ್ಯ ಏನೇನೋ ಮಾಡಿದ್ರು ಅನ್ಸುತ್ತೆ. ಪಲ್ಯ, ರಸಮ್ಮು, ತಂಬುಳಿ, ಪ್ರತಿಯೊಂದು. ಹಾ, ಕಷಾಯ. ನಮ್ಮ ಸಿಟಿ ಜನರಿಗೆ ಏನ್ ಗೊತ್ತಿರಲ್ಲ, ಅದು ಇಲ್ಲಿ ಮಾಡಿ ತೋರಿಸಿರಲಿಲ್ಲ. ಹೌದು 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 ಹೌದು. ಎಲ್ರು ಬಂದು ತಿಳ್ಕೊಂಡ್ರೆ ಅದು ಒಳ್ಳೇದು. ಆಮೇಲೆ ಎಲ್ರದ್ದು ಆರೋಗ್ಯ ಸುಧಾರಿಸುತ್ತೆ. ನಾವು ಭೂಮಿ ತಾಯಿಗೆ ನಮಿಸ್ತಾ ಇದ್ದೀವಿ. ಅದರ ಅರ್ಥ ಅದ್ರ ಹಿಂದೆ ಕೃಷಿ ಮಾಡಿದವರು ಯಾರ್ಯಾರಿದ್ದಾರೋ, ಯಾರ್ಯಾರು ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಮ್ಮ ತಟ್ಟೆಯೊಳಗೆ ಆಹಾರ ಬಂದಿದ್ದೀವೋ ಅವರೆಲ್ಲರಿಗೂ ನಾವು ಧನ್ಯವಾದ ಹೇಳಿ ಸ್ವೀಕಾರ ಮಾಡೋದು. ಖಂಡಿತ ಹೊಸ ಶಿಬಿರ ನಮಗೆ. ಯಾಕೆಂದ್ರೆ ಇದುವರೆಗೂ ನಾವು ಈ ತರದೊಂದು ಶಿಬಿರ ಇರುತ್ತೆ ಅನ್ನೋ ಕಲ್ಪನೆನೂ ಸಹ ಇರಲಿಲ್ಲ. ಹಾಗಾಗಿ ಇದು ನಾನು ಯೂಟ್ಯೂಬ್ ಇಂದ ನನಗೆ ಇದರ ಪರಿಚಯ ಆಗಿದ್ದು. ಇಲ್ಲಿ ಬಂದ ನಂತರ ನಮಗೆ ಸಿಟಿ ಜನಕ್ಕೆ ಎಸ್ಪೆಷಲಿ ಹೇಳ್ಬೇಕಾದ್ರೆ ಏನೇನು ವಿಚಾರಗಳು ಗೊತ್ತಿಲ್ಲ ಅನ್ಬೋದು ಸಸ್ಯ ಸಂಕುಲದ ಬಗ್ಗೆ. ಇಲ್ಲಿ ಬಂದ ನಂತರ ಎಷ್ಟು ವಿಷಯ ತಿಳ್ಕೊಳ್ಳೋದಿದೆ ಅಂತ ನಮ್ಗೆ ಈಗ ಅರಿವಾಯ್ತು. ಹಾಗೆ ಅದರ ಬಳಕೆ ಸಹ ಮಾಡ್ಕೊಳ್ಳೋದು ತಿಳ್ಕೊಬೇಕು. ಮುಖ್ಯವಾಗಿ ಇಲ್ಲಿ ನಾವು ಬಳಕೆ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯ, ನಮ್ಮ ಕುಟುಂಬದ ಆರೋಗ್ಯ ಎರಡೂ ಸುಧಾರಿಸುತ್ತೆ, ಮತ್ತೆ ಸ್ವಾಸ್ಥ್ಯವಾಗಿರುತ್ತೆ. ಎಷ್ಟೋ ಸೊಪ್ಪುಗಳು ಗೊತ್ತಿರ್ಲಿಲ್ಲ ಅನ್ಸುತ್ತಲ್ಲ ಮೇಡಮ್? ಖಂಡಿತ. ಸೊಪ್ಪುಗಳು ಒಂದೇ ಅಲ್ಲ, ಗಿಡ ಮರಗಳ ಪ್ರಭೇದಗಳು ಸಹ ಗೊತ್ತಿರ್ಲಿಲ್ಲ. ಅವನ್ನೆಲ್ಲ ಸುಮ್ನೆ ನೋಡಿ ವೇಸ್ಟ್ ಅನ್ಕೋತಿದ್ವಿ. ಅಷ್ಟು ನಮ್ಮ ತಲೆಯಲ್ಲಿ ವಿಚಾರಗಳು ತಿಳಿದಿರ್ಲಿಲ್ಲ. ಸೊ ನಮ್ಗಾಗೆ ಗೊತ್ತಿಲ್ಲದೆ ಇದಿರೋದ್ರಿಂದ ಇದು ವೇಸ್ಟ್ ಮರ, ವೇಸ್ಟ್ ಗಿಡ ಅನ್ಕೊಂತಿದ್ವಿ. ಈಗ ನಾವು ವೇಸ್ಟ್ ಆಗಿದ್ದೀವಿ ಅನ್ನಿಸ್ತಿದೆ. ಸೊ ಇಲ್ಲಿ ಬಂದ ನಂತರ ತುಂಬಾ ವಿಚಾರ ತಿಳ್ಕೊಂಡ್ವಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಂಗೆ ತುಂಬಾ ಇಷ್ಟ ಇದ್ದು ಈ ಕಾಡಿನ ಸ್ವಚ್ಛ ಪರಿಸರ. ಇಲ್ಲಿ ಯಾವುದೇ ಅಡ್ಡಿ ಆತಂಕ ಪಕ್ಷಿ ಸಂಕುಲಕ್ಕಾಗ್ಲಿ, ಇವನ್ ಮಾನವ ಸಂಕುಲಕ್ಕಾಗ್ಲಿ ಇಲ್ಲ. ಎಲ್ಲ ಸ್ವೇಚ್ಛೆಯಾಗಿದೆ. ಪ್ಲಾನ್ಡ್ ಆಗಿ ಏನು ಬೆಳೆಸಿಲ್ಲ ಇವರು. ಅವನ್ನೇ ಸ್ವತಂತ್ರವಾಗಿ ಬೆಳೆಯಕ್ ಬಿಟ್ಟಿದ್ದಾರೆ. ಪ್ರಕೃತಿ ಹೆಂಗೆ ಪೋಷಣೆ ಆಗ್ತಿದ್ಯೋ ಅದೇ ತರಾನೇ ಪೋಷಣೆ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರಿಂದ ಅದು ಸ್ವಚ್ಛವಾಗಿ, ಸ್ವೇಚ್ಛೆಯಾಗಿ, ಸ್ವಚ್ಛವಾಗಿ, ಸ್ವತಂತ್ರವಾಗಿ ಚೆನ್ನಾಗಿ ಬೆಳೀತಾ ಇದೆ ಅಂತ ನನ್ಗೆ ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ಸೊಪ್ಪು ಬಳಕೆ ಬಗ್ಗೆ ಹೇಳ್ಬೇಕಂದ್ರೆ ಸಾಕಷ್ಟಿದೆ. ಒಂದೊಂದು ಅತ್ಯಮೂಲ್ಯ ಸೊಪ್ಪುಗಳು. ಕೆಲವೊಂದು ಕಷಾಯ ರೂಪದಲ್ಲಿ ತಗೊಂಡಿದೀವಿ, ಕೆಲವೊಂದು ಸಾಂಬಾರ್ಗೆ, ಕೆಲವೊಂದು ತಂಬುಳಿ ಮಾಡೋದ್ರ ಮುಖಾಂತರ, ಇನ್ನ ಕೆಲವೊಂದು ಪಲ್ಯಗಳ ಮುಖಾಂತರ. ಇಲ್ಲಿ ಬಂದಾಗ ನಮ್ಮ ಸಿಟಿ ಜನದ್ದು ಊಟ ಏನಿತ್ತು ಅದು ಯಾವುದೂ ಇಲ್ಲ. ಕಾಯಿ ಪಲ್ಯಗಳನ್ನ ಬಿಟ್ಟು ಸೊಪ್ಪು ಸದೆ ಅಂತ ಹೇಳ್ತಾರಲ್ಲ, ಕಾಡಿನ ಆಹಾರ ಅಂತ, ಅದು ಈಗ ನಮ್ಮ ನಾಡಿನ ಜನಕ್ಕೆ ಪರಿಚಯ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಸಂತೋಷ್ ಪಾಟೀಲ್ ಅಂತ, ಮೂಡಲಗಿ ಊರು, ಬೆಳಗಾವಿ ಜಿಲ್ಲೆ ನಮ್ಮದು. ನಾವು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಇದು ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ಅಂತ ಕಾರ್ಯಕ್ರಮ ಬಗ್ಗೆ ತಿಳಿತು.
ಅದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನಾನು ಸಂಜೀವನವ್ರ ತೋಟಕ್ಕೆ 1-2 ಸಲ ಮೊದಲು ಬಂದಿದ್ದೆ. ಹೀಗಾಗಿ ಅದು ಕಾರ್ಯಕ್ರಮ ಭಾಳ ಇಂಟ್ರೆಸ್ಟ್ ಅನಿಸ್ದಂಗೆ, ಅದಕ್ಕಾಗಿ ಕಾರ್ಯಕ್ರಮಕ್ಕೆ ಬಂದೆ. ಇಲ್ಲಿ ಒಟ್ಟಾರೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಸುತ್ತಮುತ್ತ ತೋಟ ಅಥವಾ ಬಯಲು ಸೀಮೆಯಲ್ಲಿ ಬೆಳೆಯುವಂಥ ಕಸ ಅಂತ ನಾವೇನು ತಿಳ್ಕೊಂಡಿವಲ್ಲ, ಅವೆಲ್ಲನೂ ಆರೋಗ್ಯಯುತವಾದಂಥ ಸಸ್ಯಗಳದಾವು. ಆದರೆ ನಮ್ಮ ಆರೋಗ್ಯನ ಸುಧಾರಣೆ ಮಾಡ್ಕೊಳ್ಳೋಕೆ ಸಾಧ್ಯ ಐತಿ. ಬರೀ ನಾವು ಯಾವುದೋ ಮೆಡಿಸಿನ್ ಅಥವಾ ಯಾವುದೋ ಔಷಧದಿಂದ ನಮ್ಮ ಆರೋಗ್ಯನ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾವು ತಿನ್ನುವಂಥ ಆಹಾರನ ಔಷಧ ಹಾಕೋಬೇಕು, ನಾವು ಔಷಧ ಆಹಾರ ಆಗಬಾರ್ದು. ಏನಾಗೈತೆ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಎಲ್ಲರ ಮನೆಯಲ್ಲೂ BP ಶುಗರು ಸಾಮಾನ್ಯ ಆಗಿಬಿಟ್ಟೈತೆ. ಅಂದ್ರೆ ನಾವು ತಿನ್ನುವಂಥ ಆಹಾರ ನಮ್ಮ ಜೀವನ ಶೈಲಿ ಸರಿಯಾಗಿಲ್ಲ. ಆ ಜೀವನ ಶೈಲಿ ಮತ್ತು ಆಹಾರ ಸರಿಯಾಗಿಲ್ಲ ವೇಳೆಯಲ್ಲಿ ನಾವು ಯಾವುದೇ ಔಷಧ ತೊಗೊಂಡ್ರೂ ಅದು ನಮ್ಮ ಕೆಲಸಕ್ಕೆ ಬರೋಂಗಿಲ್ಲ. ಅದಕ್ಕೆ ಮುರಳೀಧರ್ ಅಣ್ಣ ಅವ್ರು ಹೇಳೋದು ಏನಪ್ಪ ಅಂದರೆ, 2 ಮುಖ್ಯವಾಗಿ, ಒಂದು ಸೀಸನಲ್ಲು, ಒಂದು ರೀಸನಲ್ಲು. ಅಂದ್ರೆ ನಮ್ಮ ಪ್ರದೇಶದಲ್ಲಿ ಬೆಳೆಯುವಂಥದ್ದು, ಆಮೇಲೆ ಆಯಾ ಸೀಸನಲ್ಲಿ ಬೆಳೆಯುವಂಥ ಆಹಾರವನ್ನು ನಾವು ಸೇವಿಸಬೇಕು. ಅದರಲ್ಲಿ ಇರುವಂಥ ನಾವು ಯಾವುದೋ ಬೇರೆ ದೇಶದ್ದು ಅಥವಾ ಬೇರೆ ಫ್ರೂಟು ಯಾವುದೋ ಭಾಳ ಅದು ಸತ್ವ ಐತೆ ಅಂತ ತಿಂತೀವಲ್ಲ, ಅದು ಅಲ್ಲಿಂದ ಬರ್ಬೇಕಾದ್ರೆ ಎಷ್ಟೋ ದಿನ ಆಗಿರ್ತೈತಿ. ಅದ್ರಾಗ ಏನೇನೋ ಕೆಮಿಕಲ್ ಹಾಕಿರ್ತಾರೋ, ಅದರಲ್ಲಿ ಏನೋ ವ್ಯಾಕ್ಸ್ ಹಾಕಿರ್ತಾರೋ, ಅದು ಇಲ್ಲಿ ಬಂದು ನಮಗೆ ಮುಟ್ಟಬೇಕಾದ್ರೆ ಅದರಲ್ಲಿ ಇರುವಂಥ ಎಲ್ಲನೂ ವೇಸ್ಟ್ ಆಗಿರ್ತೈತಿ. ಅದಕ್ಕೆ ಇಲ್ಲೇ ಸ್ಥಳೀಯವಾಗಿ ಲೋಕಲ್ ಪಾರ್ ಅಂತೀವಲ್ಲ ನಾವು, ಅದೇ ಲೋಕಲ್ ಸಿಗುವಂಥದ್ದು. ಆಮೇಲೆ ಸೀಸನಲ್ಲಿ ನಾವು ಈ ಸೀಸನ್ದಾಗ ಬೇಸಿಗೆ ಕಾಲದಾಗ ಯಾವ್ದು ಸಿಗ್ತೈತಿ, ಮಳೆಗಾಲದಾಗ ಯಾವ್ದು ಸಿಗ್ತೈತಿ, ಯಾವ ತರಕಾರಿ ಬೆಳಿತೈತಿ, ಯಾವುದು ತರಕಾರಿ ನಮ್ಮಲ್ಲೇ ಸಿಗ್ತೈತಿಲ್ಲ, ಅದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯನ ಸುಧಾರಿಸೋಕೆ ಸಾಧ್ಯ ಐತಿ. ಆಮೇಲೆ ನಾವು ಭಾಳಷ್ಟು ನಮ್ಮ ತಿಳುವಳಿಕೆ ಏನಪ್ಪ ಅಂದ್ರೆ, ಇವೆಲ್ಲ ಕಸ, ಇದರಿಂದ ಏನೂ ಉಪಯೋಗ ಇಲ್ಲ ಅಂತೇಳಿ ನಾವು ಹಂಗೆ ಕಿತ್ಕೆ ತುಗಿತು. ಗೋಳೆ ಪಲ್ಯ ಅಂತೀವಿ ನಾವು. ಹಾಂ, ಗೊತ್ತೇ ಇಲ್ಲ. ಗೋಳೆ ಪಲ್ಯ ಅಂದ್ರೆ ಅದರಲ್ಲಿ ಇರುವಂಥದ್ದು ಹೈಯೆಸ್ಟ್ ಅದರಲ್ಲಿ ಪೋಷಕಾಂಶ ಐತಿ. ಅದನ್ನು ನಾವು ತೆಗೆದು ರೋಡಿಗೆ ಹಾಕ್ತೀವಿ, ದನಗಳಿಗೆ ಹಾಕ್ತೀವಿ, ಬಟ್ ನಾವು ತಿನ್ನಂಗಿಲ್ಲ. ಗೊಣ್ಣೆ ಇವೆಲ್ಲ ನಾವು ಏನು ತಿಳ್ಕೊಂಡು, ಇವೆಲ್ಲ ಕಸಾನಪ್ಪ, ಇವದಕ್ಕೂ ಬರಂಗಿಲ್ಲ ತಿಳ್ಕೊಂಡಿವಿ. ಆದರೆ ಈ ಕಾರ್ಯಕ್ರಮದ ಏನು ವಿಶೇಷ ಇತ್ತು ಅಂದ್ರೆ, ನಮಗೆ ಗೊತ್ತಿಲ್ಲದಂಥ ಎಲ್ಲ ಕಳೆಗಳಲ್ಲಿಯೂ ಸಹಿತ ಎಲ್ಲ ಪೋಷಕಾಂಶ ಐತಿ. ಯಾವ ರೋಗಕ್ಕೆ ಯಾವ್ದು ಬರ್ತೈತಿ. ಆಮೇಲೆ ನಮಗೆ ಈ ಚಿಗುರು ತಿನ್ನೋದು ಗೊತ್ತೇ ಇರಲಿಲ್ಲ. ಈ ಮಾವಿನ ಚಿಗುರು, ಶ್ರೀಗಂಧ, ಎಲ್ಲ ಸೀಬೆ, ಎಲ್ಲ ಹಣ್ಣುಗಳ ಚಿಗುರುಗಳನ್ನು ತಿನ್ನೋದ್ರಿಂದ ಭಾಳಷ್ಟು ಆರೋಗ್ಯನ ಸುಧಾರಣೆ ಮಾಡ್ಕೊಳ್ಳೋಕೆ ಸಾಧ್ಯ ಐತಿ. ಒಟ್ಟಾರೆ ಉದ್ದೇಶ ಏನಪ್ಪ ಅಂದ್ರೆ, ಪರಿಸರದಲ್ಲಿ ಇದ್ದುಕೊಂಡು, ಒಳ್ಳೆಯ ಪರಿಸರದಾಗ ಇದ್ದುಕೊಂಡು ಒಳ್ಳೆಯ ಆರೋಗ್ಯನ ಕಾಪಾಡ್ಕೊಳ್ಳೋದು. ಆಮೇಲೆ ನಾವು ಯಾವುದೇ ಭಾಳ ಸಾಮಾನ್ಯ ಜೀವನ ನಡೆಸೋಕೆ ಸಾಧ್ಯ ಐತಿ. ಭಾಳ ರೊಕ್ಕ ರೂಪಾಯಿ ಇಂತಸ್ತು ಐಶ್ವರ್ಯಕ್ಕಿಂತನೂ ನಮ್ಮ ಆರೋಗ್ಯನ ಕಾಪಾಡ್ಕೊಂಡು ಅದ ಐಶ್ವರ್ಯ, ಅದ ಅಂತಸ್ತು. ಆಮೇಲೆ ಭಾಳ ಸರಳ ಜೀವನವನ್ನು ನೋಡಿ ನಾವು ಸಂಜೀವಣ್ಣವರು ಮತ್ತು ಮುರಳೀಧರ್ ಅನ್ನೋರು ನೋಡಿ ಸರಳ ಜೀವನ ಕಲ್ಕೋಬಹುದು. ಇಲ್ಲಿರುವಂಥ ಸರಳ ವ್ಯವಸ್ಥೆ ಹೊಂದಾಣಿಕೆ ಆಗಿದ್ರೆ ನಮ್ಗೆ ಯಾವುದೇ ಐಷಾರಾಮಿ ಬದುಕು ಬೇಕಂತ ಅನ್ಸಂಗಿಲ್ಲ. ಬೇರೆ ನಾವು ಈಗ ಸಿಟಿಗೆ ಹೋದಂದ್ರೆ ಏನಾಗೈತಿ, ಅವ್ರು ನೋಡಿ ನಾವು ಬದುಕಬೇಕಂತ ಅನ್ಸೈತಿ. ಆದ್ರೆ ಇಲ್ಲಿ ವಾತಾವರಣ ನೋಡ್ರ ಅಣ್ಣಾರು ನೋಡಿ ನಾವು ಅಟ್ಟ ಸರಳವಾಗಿರ್ಬೇಕಂತ ಅನಿಸ್ತೈತಿ. ಆ ಸರಳ ಜೀವನ. ಆಮೇಲೆ ಇಲ್ಲಿ ಅಣ್ಣಾರ ಬಗ್ಗೆ ಪರಿಸರದಲ್ಲಿ ಇರುವಂಥ ಇಲ್ಲಿ ಪರಿಸರ ಮಾಲಿನ್ಯ ತಡೆಗಟ್ಟುವುದು. ಆಮೇಲೆ ಮುಂದಿನ ಜನಾಂಗಕ್ಕೆ, ನಮ್ಮ ಜನಾಂಗ ಅಲ್ಲ, ಮುಂದಿನ ಜನಾಂಗಕ್ಕೆ ನಾವು ಒಳ್ಳೆಯ ಪರಿಸರನ ಕೊಡೋಕೆ ಸಾಧ್ಯ ಐತೆ. ಅಂದ್ರೆ ಇಂಥ ಕಾಡು ತೋಟ ಇಂಥದ್ದು ಬೆಳೆಸಿದ್ರೆ ಅಷ್ಟೇ ನಾವು ಮುಂದಿನ ಜನಾಂಗಕ್ಕೆ ಒಳ್ಳೆ ಆಹಾರ ಆಯ್ತು, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ ಪರಿಸರನ ಕೊಡೋಕೆ ಸಾಧ್ಯ ಐತೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನನ್ನ ಹೆಸರು ಶಿವಕುಮಾರ್ ಗುರುಸ್ವಾಮಿ ಸಿದ್ಧಲಿಂಗೇಶ್ವರ ಮಠ ಅಂಥೇಳಿ. ನಮ್ಮದು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಅರಳೇಶ್ವರ ಅನ್ನೋ ಗ್ರಾಮ. ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ಅಂಥೇಳಿ ಈ ಕಾರ್ಯಕ್ರಮಕ್ಕೆ 3 ದಿನ ಬಂದ ಮೇಲೆ ನನಗೆ ಎಷ್ಟೋ ಸೊಪ್ಪುಗಳು ನೋಡಿದ್ವಿ, ಬಟ್ ಅದ್ರ ಯಾವುದು ವಿಚಾರ ಗೊತ್ತಿರಲಿಲ್ಲ. ತಿನ್ನೋದಂತೂ ಮೊದಲೇ ಗೊತ್ತಿಲ್ಲ. ನಾವು ಬಳಸೋದು ಯಾವುದು, ನಾವು ಮಾರ್ಕೆಟಲ್ಲಿ ಹೋದ್ರೆ ಬರೀ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಬಿಟ್ರೆ, ಪಾಲಕ್ಕು, ಸಬ್ಬಸ್, ಇವಿಷ್ಟು ಬಿಟ್ರೆ ಬೇರೆ ಮುಂದೆ ಯಾವ ಸೊಪ್ಪು ನಾವು ಹೋಗೇ ಇಲ್ಲ. ಅಂಥದ್ರಲ್ಲಿ ನಾನು ಸುಮಾರು ವಿಷಯಗಳನ್ನ ಕಲಿಯೋದಿತ್ತು. ನಾನು ಸೊಪ್ಪುಗಳ ಬಗ್ಗೆ, ಔಷಧಿ ಗಿಡಗಳ ಬಗ್ಗೆ ಸ್ವಲ್ಪ ಸಣ್ಣ ಪುಟ್ಟ ಮಾಹಿತಿ ಕಲೆ ಹಾಕ್ತಾ ಇದ್ದೆ. ಅದೇ ಸಂದರ್ಭದಲ್ಲಿ ನನಗೆ ಈ ಒಂದು ವಿಚಾರ ಗೊತ್ತಾಯಿತು. ಆ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದ ಮೇಲೆ ಮೊದಲನೇ ದಿನದಿಂದ ಹಿಡಿದು 3ನೇ ದಿನದವರೆಗೂ ಪ್ರತಿಯೊಂದು ಸೊಪ್ಪು ನಾವು ಓಡಾಡಬೇಕಾದ್ರೆ ಎಷ್ಟೊಂದು ಸೊಪ್ಪುಗಳು ಸಿಗ್ತವೆ. ಆಮೇಲೆ ನಮ್ಮ ಬದುವಿನಲ್ಲಿ ಇರ್ತವೆ, ಜೊತೆ ನಮ್ಮ ಹಿತ್ತಲಲ್ಲೂ ಇರ್ತವೆ, ಬೇಲಿಯಲ್ಲೆಲ್ಲ ಸೊಪ್ಪುಗಳು ಇರ್ತವೆ. ಆಮೇಲೆ ಬೇಸಿಗೆಯಲ್ಲಿ ಕೆಲವೊಂದು ಸೊಪ್ಪುಗಳು ಬಂದಿರ್ತವೆ. ಎಲ್ಲ ಆಹಾರದಲ್ಲಿ ಬಳಸ್ತಕ್ಕಂಥ ಸೊಪ್ಪುಗಳೇ. ಅದು ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಅದು ಹಾಗೆ ಇತ್ತು, ಬಿಟ್ಟರೆ ನಾವು ಬಳಸೇ ಇಲ್ಲ ಬಿಡಿ, ಇವತ್ತಿನವರೆಗೂ ಬಳಸಿರಲಿಲ್ಲ. ಈ 3 ದಿನದಲ್ಲಿ ಎಲ್ಲ ಸೊಪ್ಪುಗಳನ್ನು ಅದ್ರ ಬಗ್ಗೆ ಮಾಹಿತಿನೂ ಕೂಡ ಕೊಟ್ಟರು ಮುರಳೀಣ್ಣವರು. ಅದ್ರ ಜೊತೆ ಹೆಂಗೆ ಬಳಸ್ಕೋಬೇಕು, ಆಮೇಲೆ ಅದರಿಂದ ಏನೇನು ಪ್ರಯೋಜನ ಇದೆ, ಮೊದಲು ಬಳಸಿ, ಮೊದಲು ಊಟ ಮಾಡಿ, ಅದು ಪ್ರಯೋಜನ ತಾನೇ ಗೊತ್ತಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಅದು ಆಮೇಲೆ ಅರ್ಥ ಆಯ್ತು ನಮಗೆಲ್ಲ. ಅದು 3 ದಿನ ಕೂಡ ನಾವೇ ಹೋಗೋದು, ಸೊಪ್ಪನ್ನು ನಾವು ಕಿತ್ಕೊಂಡ್ಬರೋದು, ಅದರ ಚಟ್ನಿ ಮಾಡೋದು, ಸಾಂಬಾರು ಮಾಡೋದು, ಅದರ ತಂಬುಳಿಯನ್ನು ಮಾಡ್ಕೊಂಡು ಊಟ ಮಾಡಿದ್ವಿ. ಎಲ್ಲದೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಇದು. ಏನಂತ ಹೇಳಿದ್ರೆ, ಬರೀ ಒಂದು ವಿಷಯ ಗೊತ್ತಾಗೋದಲ್ದೇನೆ ಅದನ್ನು ಇಲ್ಲೇ ಪ್ರಾತ್ಯಕ್ಷಿಕವಾಗಿ ನಾವೇ ಬಳಸ್ಕೊಂಡು ಊಟ ಮಾಡೋದ್ರಿಂದ
ಎಷ್ಟೊಂದು ಸಮಸ್ಯೆಗಳು ಕೂಡ 3 ದಿನದಲ್ಲೇ ಎಷ್ಟೋ ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ದೂರ ಆಗಿದ್ದಾವೆ. ಜೊತೆಗೆ ಇದೇ ರೀತಿ ನಾವು ಕಳೆ ಅಂತ ಏನು ಅನ್ಕೊಂಡಿರ್ತೀವಿ, ಅದ್ರಲ್ಲಿ 100% ಸುಮಾರು ಒಳ್ಳೊಳ್ಳೆ ಔಷಧಿ ಗುಣಗಳು ಇರ್ತದೆ. ಅದನ್ನು ನಾವು ಬಳಸ್ಕೊಂಡ್ರೆ, ನಾವು ಒಂದು ಸಪ್ಪನ್ನು ಬಳಸೋದು ಬದಲು ಅದರಲ್ಲಿ ನಾವು 10 ಸೊಪ್ಪು ಸಿಗುತ್ತೆ. ದುಡ್ಡು ಕೊಟ್ಟು ತರೋದು ಬದಲು ಅದರಲ್ಲಿ ಎಷ್ಟು ಔಷಧಿಗಳನ್ನ ಹೊಡೆದಿರ್ತಾರೆ. ಯಾವುದು ನಮಗೆ ಔಷಧಿ ಇಲ್ಲದೆ ಯಾವ ಸೊಪ್ಪುಗಳು ಸಿಗಲ್ಲ ಮಾರ್ಕೆಟಲ್ಲಿ. ಅದನ್ನ ತರೋ ಬದಲು ನಮ್ಮ ಹಿತ್ತಲಲ್ಲೇ ಬೆಳೆದಿರ್ತಕ್ಕಂಥ ಏನೂ ಇಲ್ಲದೆ ಇರ್ತಕ್ಕಂಥ ಸೊಪ್ಪು ಚೆನ್ನಾಗಿ ಸಿಗುತ್ತೆ. ಅದನ್ನೇ ತಗೊಂಡು ನಾವು ಊಟದಲ್ಲಿ ಬಳಸಿದ್ರೆ ನಮ್ಮ ಆರೋಗ್ಯನೂ ವೃದ್ಧಿ ಆಗುತ್ತೆ. ಜೊತೆಗೆ ಏನು ಇಲ್ಲ ಅನ್ನೋದು ಕೂಡ ಬರೋದೇ ಇಲ್ಲ, ಆ ಶಬ್ದನೇ ಬರೋದಿಲ್ಲ. ನಮ್ಮ ಮನೆಯವರು ಕೂಡ ಇದನ್ನ ನಮ್ಮ ಕುಟುಂಬನೂ ಕೂಡ ನಮ್ಮ ಕುಟುಂಬದ ಆರೋಗ್ಯನ ನಾವು ಕಾಪಾಡ್ಕೋಬಹುದು ಅಂತ ಹೇಳ್ತಾ ಈ ಒಂದು ಶಿಬಿರ ನಮ್ಗೆ ಬಹಳ ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಭವವನ್ನು ಕೊಟ್ಟಿದೆ. ನನ್ನ ಹೆಸರು ಕೃಷ್ಣಪ್ಪ ಅಂದ್ಬಿಟ್ಟು. ನಾನು ಬೆಂಗಳೂರು ನಿವಾಸಿ. ಬೆಂಗಳೂರು ವೃತ್ತಿನಲ್ಲಿ ಆಟೋ ಚಾಲಕ. 35 ವರ್ಷದಿಂದ ಆಟೋ ಚಾಲನೆ ಮಾಡ್ಕೊಂಡಿದ್ದೀನಿ. ನಾನು ಪ್ರಕೃತಿ ಹವ್ಯಾಸಿ. ಹಿಂಗೆ ಈ ಶಬರಿಮಲೆ ಯಾತ್ರೆ 31 ವರ್ಷದಿಂದ ಮಾಡ್ತಾ ಇರೋದ್ರಿಂದ ಆ ಪ್ರಕೃತಿ ಸವಿ ನನಗೆ ಭಾಳ ಅನುಭವ ಕೊಟ್ಟಿರೋದ್ರಿಂದ ನಾನು ಯೂಟ್ಯೂಬ್ನಲ್ಲಿ ನಮ್ಮ ಮುರಳಿ ಅಣ್ಣವ್ರದ್ದು, ಸಂಜೀವಣ್ಣವ್ರದ್ದು ನಾನು ಯೂಟ್ಯೂಬ್ನಲ್ಲಿ 2 ವರ್ಷದಿಂದ ಫಾಲೋ ಮಾಡಿದೆ. ಹೇಗನ್ಸುತ್ತೆ ಅಂದರೆ, ಬಟ್ ಅದನ್ನು ಹೇಳೋಕ್ಕೆ ಪದಗಳೇ ಬರಲ್ಲ. ಅಂದರೆ ನಾವು ಇಲ್ಲಿಗೆ ಬಂದಾದ್ಮೇಲೆ ಬೆಂಗಳೂರಿನಲ್ಲಿ ನಮಗೆ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ ನಮ್ಮ, ಅಂದರೆ ನಮ್ಮ ಬದುಕಲ್ಲಿ ಹೆಂಗೆ ರೂಪಿಸ್ಕೋತೀವಿ ಅಂತಂದರೆ, ಇಂಥ ಒಂದು ಸರ್ವೀಸು ಯಾರೂ ಕೊಡ್ತಾ ಇಲ್ಲ ಸುತ್ತಮುತ್ತ. ಇಂಥ ಒಂದು ಸರ್ವೀಸು ಆಮೇಲೆ ಭಾಳ ಸಂಕ್ಷಿಪ್ತವಾಗಿ ಅವ್ರದ್ದು ಏನು ಅವರು ಕಲ್ತಿದ್ದಾರೆ ಅದನ್ನೆಲ್ಲ ನಮಗೆ ಭಾಳ ಚೆನ್ನಾಗಿ ಇದು ಮಾಡಿಕೊಡ್ತಾರೆ. ಬಟ್ ಇಲ್ಲಿಗೆ ಬಂದರೆ ನಮಗೆ 3 ದಿನ ಆಗಲಿ 1 ವಾರ ಆಗಲಿ ಏನು ಸಮಯ ಕಳೆದಿದ್ದೇ ಗೊತ್ತಾಗೋದಿಲ್ಲ. ಭಾಳ ಸೊಪ್ಪಿನ ಬಗ್ಗೆ ನಾನು ಹೇಳೋದಾದ್ರೆ, ನಾವು ಈ ಸೊಪ್ಪನ್ನ ನಾವು ಬರೀ ಏನೋ 1, 2, 3 ಸೊಪ್ಪನ್ನ ನಾವು ತಿಂದವರು ನೋಡಿದವರು. ಇಲ್ಲಿ ಮುರಳಿ ಅಣ್ಣವರು 108 ಸೊಪ್ಪನ್ನ ಪರಿಚಯ ಮಾಡ್ತಾರೆ. ಸೊಪ್ಪಲ್ಲೇ ಅಡುಗೆ ಮಾಡ್ತಾರೆ. ಎಲ್ಲ ವಿಧದ ಸೊಪ್ಪುಗಳನ್ನು, ಬರೀ ಸೊಪ್ಪಿನ ಖಾದ್ಯಗಳು, ಪಲ್ಯಗಳು, ತಂಬಳಿ ಅಂತ ಅಂದ್ಬಿಟ್ಟು ಆರೋಗ್ಯಕ್ಕೆ ಭಾಳ ಹತ್ರವಾಗಿ, ನಾವೆಲ್ಲೂ ಆ ಥರದ್ದು ಬಳಸೇ ಇಲ್ಲ ಇಲ್ಲಿವರೆಗೂ, ಲೈಫಲ್ಲಿ ಬಳಸೇ ಇಲ್ಲ ಆ ಥರದ್ದು ಒಂದು ಇದನ್ನ ಅವರು ಅಡುಗೆ ಮಾಡೋ ಇದನ್ನ ಅವರೇ ಸ್ವತಃ ಅಡುಗೆ ಮಾಡ್ತಾರೆ. ನಮಗೆಲ್ಲ ಪರಿಚಯ ಮಾಡಿಕೊಡ್ತಾರೆ. ಇಂತಿಂತಿಂದ ಬಳಸಿ ಹಿಂಗೆ ಮಾಡ್ಕೊಂಡೋಗಿ ಅಂತ ಹೇಳ್ತಾರೆ. ಅಂದರೆ ತುಂಬಾ ಏನು ಭಾಳ ಚೆನ್ನಾಗಿ ನಮಗೆ ಮಂದಟ್ಟಾಗೋ ಥರ ಉಪಯುಕ್ತ ಮಾಹಿತಿ ಕೊಡ್ತಾರೆ. ಆಮೇಲೆ ಅದ್ರ ಈ ಸ್ಥಳದಲ್ಲಿ ಸುಮನ ಸಂಗಮ ಕಾಡು ತೋಟ ಅಂತ ಒಂದು ಹೆಸರು ಕೇಳಿದೆ. ನಮಗೆ ಏನು ಆ ದಿನ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಏನು ಈ ಕ್ಲಾಸ್ ನಡೆಸೋ ದಿನ ಮತ್ತೆ ಸೆಕೆಂಡ್ ಪ್ರೋಗ್ರಾಮ್ಗಳನ್ನ ಕೂಡ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನಾವೇ ಒಂದು ತಿಂಗ್ಳಿಗೆ ಒಂದ್ಸಲ ನೆಕ್ಸ್ಟ್ ಯಾವಾಗಪ್ಪ ಫೋನ್ ಮಾಡೋದು, ಯಾವಾಗಪ್ಪ ನೀವು ಇದು ಮಾಡೋದು ಅಂದ್ಬಿಟ್ಟು ನಾವೇ ಇದನ್ನ ಕೇಳ್ತೀವಿ. ಅಷ್ಟು ಚೆನ್ನಾಗಿ ಮಾಹಿತಿನ ಕೊಡ್ತಾರೆ. ಶಿವಕುಮಾರ್ ಗಾಂಜಿ ಅಂತ, ರಿಟೈರ್ಡು, ವೆಟರ್ನರಿ ಡಿಪಾರ್ಟ್ಮೆಂಟು. ನಾನು ಇಲ್ಲಿ ಬರಬೇಕಾದ್ರೆ ದಡ್ಡಿ ಕಮಲಾಪುರದಿಂದ 10 ಕಿಲೋಮೀಟರ್ ದೂರ ಐತಿದು. ಇಲ್ಲಿ ನಮ್ಮ ಅಣ್ಣ ತಮ್ಮ ಅವರು ನನಗೆ 3 ದಿವಸ ತರಬೇತಿ ಐತಿ, ಬಾ ಇಲ್ಲಿ ಹೋಗೋಣ ಅಂತೇಳಿ ಕರ್ಕೊಂಬಂದರು. ಇಲ್ಲಿ ಬಂದ ಮೇಲೆ ಇಲ್ಲಿ ಹಕ್ಕಿಕತೆ ಬೇರೆ ಆಯಿತು. ಇಲ್ಲಿ ಕಾಡು ಗಿಡಗಳನ್ನು ನೋಡಿ, ಕಾಡು ಸೊಪ್ಪು ನೋಡಿ, ಇಲ್ಲಿ ನಮಗೆ ಯಾವುದೇ ತರಹದ ಇದು ಜೀವನದಲ್ಲಿ ಗೊತ್ತೇ ಇರಲಿಲ್ಲ ನಮಗೆ. ಆದ್ದರಿಂದ ಇದು ನಮಗೆ ಹೊಸದು. ಇದೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೇವೆ. ಇದಕ್ಕಿಂತ ಮೊದಲೇ ನಮ್ಗೆ ಗೊತ್ತಾಗಿದ್ರೆ ನಾವು ಬಂದು ಇಲ್ಲಿ ಮೊದಲೇ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋತೇವೆ ಅಂತ ಹೇಳಿ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೋತಿದ್ವಿ. ಆಮೇಲೆ ಇಲ್ಲಿ ನಮಗೆ ಬಹಳಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಸುಮಾರು ನಮ್ಮ ಜೀವನದಲ್ಲಿ ಮರೆಯಲಾಗದಷ್ಟು ನಾವು ಅಷ್ಟು ನಮಗೆ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ ಮುರಳಿ ಅಣ್ಣವರು. ಆಮೇಲೆ ಸಂಜೀವ್ ಅಣ್ಣವ್ರ ತೋಟ ಅಂಕರು ಅದ್ಭುತ. ಇವತ್ತು ನಮಗೆಲ್ಲ ತೋಟವನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಹೋದ್ರು ಅವರು. ಅದ್ಭುತ ಆದ ತೋಟ. ಆಮೇಲೆ ಹೊಂಡ ಮಾಡಿದ್ದಾರೆ, ಕೆರೆ ಮಾಡಿದ್ದಾರೆ. ಆಮೇಲೆ ಫೈರ್ ಇದು ಫಸ್ಟಿಂಗ್ ಮಾಡಿದ್ದಾರೆ. ಎಲ್ಲ ನಮ್ಗೆ ಭಾಳ ಅನುಕೂಲ ಆಯಿತು. ಮತ್ತು ಉಳ್ಕೊಲಿಕ್ಕೆ ವ್ಯವಸ್ಥೆ ಭಾಳ ಅಚ್ಚುಕಟ್ಟಾಗಿ ಮಾಡಿದರು. ಯಾವುದೇ ತರಹದ ನಮಗೆ ಅನಾನುಕೂಲ ಆಗಿಲ್ಲ. ಅವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ನಮಗೆ ಸಾಲದ ಅಂತ ಹೇಳಿ ನನ್ನ ಅನಿಸಿಕೆ. ನಾನು ವಿದ್ಯಾಶ್ರೀ ಪೂಜಾರಿ ಅಂತ ಮೂಡಲ್ಗಿಂದ ಬಂದಿದ್ದೀನಿ ಸರ್. ಬೆಳಗಾವಿ ಜಿಲ್ಲೆ, ಮೂಡಲ್ಗಿ ತಾಲೂಕು. ಹೇಗನ್ಸ್ತು ಇಲ್ಲಿಯ ಸೊಪ್ಪಿನ ಕಡಲು, ಅಜ್ಜಿಯ ಮಡಿಲು? ತುಂಬಾ ಚೆನ್ನಾಗಿದೆ ಸರ್. ನಾವು
ಕಸ ಅನ್ನೋಕ್ಕಿಂತ ಕಸಾನ ನೋಡಿಲ್ಲ ನಾವು ಸಿಟಿ ಒಳಗೆ ಬೆಳೆದವರು. ಆದ್ರೆ ಇಲ್ಲಿ ನೋಡಿದ ಕೂಡಲೇ ಪ್ರತಿಯೊಂದರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರು. ಪ್ರತಿಯೊಂದನ್ನ ಪಲ್ಯ, ಚಟ್ನಿ, ಗೊಜ್ಜು ಯಾವ ರೀತಿ ಮಾಡ್ಬೇಕು, ಅದು ನಮ್ಮ ಆಹಾರವೇ ಔಷಧಿ ಆಗ್ಬೇಕನ್ನುವಂತ ತುಂಬಾ ಉಪಯುಕ್ತವಾದಂತ ಮಾಹಿತಿ ಕೊಟ್ರು ಸರ್. ತುಂಬಾ ಸಂತೋಷ ಆಗಿದೆ. ಗೊತ್ತಿರ್ಲಿಲ್ಲ ಕೆಲವೊಂದು ಸೊಪ್ಪುಗಳು ಇಲ್ಲ ಗೊತ್ತಿರ್ಲಿಲ್ಲ ಸರ್. ಮಾರ್ಕೆಟ್ ಒಳಗ್ ಏನ್ ಸಿಗುತ್ತೆ ಅದನ್ನ ಅಷ್ಟ ತಂದ ನಾವು ಮನೆಯೊಳಗ ಪಲ್ಯ ಮಾಡಿ ತಿಂತಿದ್ವಿ. ಆದ್ರ ಅದನ್ನ ಬಿಟ್ಟು ಇಂಥದ್ದು ತಿನ್ಬೋದ್ಲ ಒಂಥರ ನಮಗ ಮೊದಲೇ ಬರ್ಬೇಕಾರ ಕುತೂಹಲ ಇತ್ತು ನಮ್ಗೆ ಯಾವ ರೀತಿ ತೋರಿಸ್ತಾರ ಅಂತೇಳಿ. ಈ ಮಾವಿನ ಚಿಗುರು ತಿನ್ನೋದು, ಶ್ರೀಗಂಧದ ಚಿಗುರು ತಿನ್ನೋದು ನಮ್ಗೆ ಏನಾರೇ ಆಗಿತ್ತಲ್ಲ ಹೊಟ್ಟಿಗೆ ಅನ್ನುವಂತ ಭಯಾನೂ ಇತ್ರಿ ನಮ್ಗ. ಆದ್ರ ಇಲ್ಲೆಲ್ಲಾ ತಿಂದಿವ್, ನಾವು ಆರಾಮದಿವ್ರಿ, ಹೆಲ್ದಿ ಆಗಿದೀವಿ, ಯಾವ್ದೇ ರೀತಿ ತೊಂದ್ರೆ ಇಲ್ಲ. ಇದ್ರ ಕುರಿತಾಗಿ ನಾ ಒಂದ್ ಕವನ ಬರ್ದೇನ್ರಿ, ಅದನ್ನ ಓದಾಕ್ ಇಷ್ಟ ಪಡ್ತೀನಿ ನಿಮ್ ಮುಂದೆ. ಕವನದ ಶೀರ್ಷಿಕೆ ಆಸಕ್ತಿ ಇತ್ತು ಕವನ ಈ ತರ ಬರೆಯೋದು. ಕವನ ಬರಿತೇನ್ರಿ ಸರ್. ನಾ ಚುಟುಕು ಇಂಥವೆಲ್ಲ ಬರಿತೇನೆ 4 ಸಾಲಿನ. ಸೊ ಈಗ ಈ ಕೃಷಿ ಬಗ್ಗೆ ಬರ್ದಿದ್ದೀರಾ, ಈ ತೋಟ ಈ ತೋಟದ ಕುರಿತು ನನಗ ತಿಳಿದು ಒಂದ್ 4 ಸಾಲೊಳಗ ಬರ್ದೇನ್ರಿ. ಇದರ ಶೀರ್ಷಿಕೆ ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು, ನಿಸರ್ಗ ದೇವತೆಯ ಒಡಲು, ಸುಮನ ಸಂಗಮದ ಮಡಿಲು. ನಿಸರ್ಗ ದೇವತೆಯ ಒಡಲು, ಸುಮನ ಸಂಗಮದ ಮಡಿಲು, ಕಾಡು ತೋಟದಲ್ಲಿ ಇಲ್ಲದ ಬಯಲು, ಕಾಡು ತೋಟದಲ್ಲಿ ಇಲ್ಲದ ಬಯಲು, ಅಜ್ಜಿಯ ಮಡಿಲಲ್ಲಿ ಸೊಪ್ಪಿನ ಕಡಲು. ಮಾವು ಗಂಧದ ಚಿಗುರಲಿ ಪಲ್ಯ ಚಟ್ನಿಯ ಸವಿಯಲಿ, ಮಾವು ಗಂಧದ ಚಿಗುರಲಿ ಪಲ್ಯ ಚಟ್ನಿಯ ಸವಿಯಲಿ, ತುಳಸಿ ಲಿಂಬೆಯ ಘಮದಲ್ಲಿ, ತುಳಸಿ ಲಿಂಬೆಯ ಘಮದಲ್ಲಿ ಶುದ್ಧತೆ ತುಂಬುತ್ತಿದೆ ಉದರದಲ್ಲಿ, ಶುದ್ಧತೆ ತುಂಬುತ್ತಿದೆ ಉದರದಲ್ಲಿ. ಆಹಾರವೇ ಔಷಧಿಯಾಗಲಿ ಸೊಪ್ಪು ಕಸವಾಗದಿರಲಿ, ಆಹಾರವೇ ಔಷಧಿಯಾಗಲಿ ಸೊಪ್ಪು ಕಸವಾಗದಿರಲಿ. ನೀರಿನ ಬಳಕೆಗೆ ಕಡಿವಾಣವಿರಲಿ, ಪ್ರಕೃತಿಯೊಂದಿಗೆ ಪರಿಚಯವಾಗಲಿ. ಪ್ಲಾಸ್ಟಿಕ್ ಮನೆ ಮನದಿಂದ ತೊಲಗಲಿ, ಶುದ್ಧ ಪರಿಸರ ನಮ್ಮದಾಗಲಿ. ಪ್ಲಾಸ್ಟಿಕ್ ಮನೆ ಮನದಿಂದ ತೊಲಗಲಿ, ಶುದ್ಧ ಪರಿಸರ ನಮ್ಮದಾಗಲಿ. ಯೋಗ ಧ್ಯಾನದಿ ಮನ ಅರಳಲಿ, ಯೋಗ ಧ್ಯಾನದಿ ಮನ ಅರಳಲಿ. ಹಿತ್ತಲ ಗಿಡವೇ ಮನೆ ಮದ್ದಾಗಲಿ, ಹಿತ್ತಲ ಗಿಡವೇ ಮನೆ ಮದ್ದಾಗಲಿ. ಉದುರಿದ ಹನ್ನೆಲೆ ಮಣ್ಣಿಗೆ ಪೋಷಕಾಂಶವಾಗಲಿ, ಉದುರಿದ ಹನ್ನೆಲೆ ಮಣ್ಣಿಗೆ ಪೋಷಕಾಂಶವಾಗಲಿ. ಬೆಳೆದ ಚಿಗುರಲೆ ಹೊಟ್ಟೆಗೆ ಗೊಜ್ಜಾಗಲಿ, ಬೆಳೆದ ಚಿಗುರಲೆ ಹೊಟ್ಟೆಗೆ ಗೊಜ್ಜಾಗಲಿ. ಹೂವು ಹಣ್ಣುಗಳ ಸುಗಂಧ ತುಂಬಲಿ, ಹೂವು ಹಣ್ಣುಗಳ ಸುಗಂಧ ತುಂಬಲಿ. ಪ್ರಾಣಿ ಪಕ್ಷಿಗಳು ಸದಾ ಹಾಡುತ್ತಿರಲಿ, ಪ್ರಾಣಿ ಪಕ್ಷಿಗಳು ಸದಾ ಹಾಡುತ್ತಿರಲಿ. ನಮಸ್ತೆ. ಥ್ಯಾಂಕ್ ಯು, ಧನ್ಯವಾದ.